ಲೋಕಸಭೆಯಲ್ಲಿ ಇನ್ನು ಅಧಿಕೃತವಾಗಿ ಮೋದಿ ವರ್ಸಸ್ ರಾಹುಲ್. ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಪ್ರತಿಪಕ್ಷ ಮುನ್ನಡೆಸ್ತಾರೆ ರಾಹುಲ್ ಗಾಂಧಿ. ಆಯ್ಕೆ ಬಗ್ಗೆ ಅಧಿಕೃತವಾಗಿ ಕೆಸಿ ವೇಣುಗೋಪಾಲ್ ಮಾಹಿತಿ ಕೊಟ್ಟಿದ್ದಾರೆ. ಗಾಂಧಿ ಕುಟುಂಬ ಮೂರನೇ ವ್ಯಕ್ತಿ ಈಗ ವಿಪಕ್ಷ ನಾಯಕನ ಸ್ಥಾನ. ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಬಳಿಕ ರಾಹುಲ್ ಗಾಂಧಿ ವಿಪಕ್ಷ ನಾಯಕ. ವಿಪಿ ಸಿಂಗ್ ಸರ್ಕಾರದ ಅವಧಿಯಲ್ಲಿ ವಿಪಕ್ಷ ನಾಯಕರಾಗಿದ್ರು ರಾಜೀವ್ ಗಾಂಧಿ. 1 ವರ್ಷ 5 ದಿನ ವಿಪಕ್ಷ ನಾಯಕರಾಗಿದ್ರು. ವಿಪಕ್ಷ ನಾಯಕನಾಗಿ ಕಾರ್ಯನಿರ್ವಹಿಸಿದ್ರು ರಾಜೀವ್ ಗಾಂಧಿ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಸೋನಿಯಾ ಗಾಂಧಿ ಪ್ರತಿಪಕ್ಷ ನಾಯಕಿಯಾಗಿದ್ರು. 4 ವರ್ಷ 98 ದಿನಗಳ ಕಾಲ ಕಾರ್ಯನಿರ್ವಹಿಸಿದ್ರು ಸೋನಿಯಾ ಗಾಂಧಿ. ಈಗ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಸ್ಥಾನ ಅಲಂಕರಿಸಿದ್ದಾರೆ. Honorable CPP Chairperson wrote a letter to the four-time Speaker Bhartwari Mahtab informing the decision of appointment of Rahul Gandhi as the leader of opposition in the Lok Sabha. Other office bearers will be decided later. That's all. Namaskar. Honorable CPP Chairperson wrote a letter to the four-time Speaker Bhartwari Mahtab informing the ಲೋಕಸಭೆಯಲ್ಲಿ ನೂತನ ಸ್ಪೀಕರ್ ಆಯ್ಕೆಗೆ ಮೆಗಾ ಟ್ವಿಸ್ಟ್. ಈ ಬಾರಿ ಅವಿರೋಧ ಆಯ್ಕೆ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಬಿಗ್ ಶಾಕ್. ಅಗತ್ಯ ಸಂಖ್ಯೆ ಇಲ್ಲದೇ ಇದ್ರೂ ವಿಪಕ್ಷಗಳಿಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ. ಕುತೂಹಲ ಮೂಡಿಸ್ತಾ ಇದೆ ಐಎನ್ಡಿಎ ಮೈತ್ರಿಕೂಟದ ನಡೆ. ವಿಪಕ್ಷಗಳ ಸ್ಪೀಕರ್ ಅಭ್ಯರ್ಥಿಯಾಗಿ ಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಎನ್ಡಿಎ ಕೂಟದಿಂದ ಮಾಜಿ ಸ್ಪೀಕರ್ ಓಂ ಬಿರ್ಲಾ ಕಣಕ್ಕೆ. 2ನೇ ಬಾರಿಗೆ ಸ್ಪೀಕರ್ ಹುದ್ದೆಗೆ ಓಂ ಬಿರ್ಲಾ ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಇವತ್ತು ನೂತನ ಸಂಸತ್ನಲ್ಲಿ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ಬೆಳಗ್ಗೆ 11ಕ್ಕೆ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ಪ್ರಶಾಂತ್, 2 ಪ್ರಮುಖ ವಿಷಯಗಳು. ಒಂದು, ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಐ ಥಿಂಕ್ ರಾಹುಲ್ ಗಾಂಧಿಯ ವಿಷಯಕ್ಕೆ ಬಂದಾಗ ಇಟ್ ಈಸ್ ಅ ರೈಟ್ ಚಾಯ್ಸ್. ಅವರ ಆಯ್ಕೆ ಸರಿ ಹೋಯಿತು. ಇವಾಗ ಇನ್ನೊಂದು, ವಿಪಕ್ಷ ಮತ್ತು ಎನ್ಡಿಎ ಇಬ್ಬರೂ ಕೂಡ ಸ್ಪೀಕರ್ ಆಯ್ಕೆಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ವಿಪಕ್ಷದ ನಾಯಕನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಆಗ್ರಹ ಮಾಡಲಾಗಿತ್ತು. ಸ್ವಲ್ಪ ಸಮಯ ಕೇಳಿದರು. ಆದರೆ ನಿನ್ನೆ ಅಧಿಕೃತವಾಗಿ ಸೋನಿಯಾ ಗಾಂಧಿ ಪ್ರೊಟೆಮ್ ಸ್ಪೀಕರ್ ಭಾತೃಹರಿ ಮೆಹತಾಬ್ರಿಗೆ ಪತ್ರ ಬರೆದ ನಂತರ ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಕುರ್ಚಿಯಲ್ಲೂ ಕೂಡ ನಿನ್ನೆ ಕುಳಿತಿದ್ರು. ಕುರ್ಚಿ ಅಂದರೆ ವಿಪಕ್ಷದ ಸಾಲಿನಲ್ಲಿ ಏನು ಕೊಡ್ತಾರೆ, ಮೊದಲು ಡೆಪ್ಯೂಟಿ ಸ್ಪೀಕರ್ ಬರ್ತಾರೆ, ನಂತರ ವಿರೋಧ ಪಕ್ಷದ ನಾಯಕರಿಗೆ ಕುರ್ಚಿ ಇರುತ್ತೆ. ಮೊದಲ ಬಾರಿ ರಾಹುಲ್ ಗಾಂಧಿ, ಇಲ್ಲಾಂದರೆ ಹಿಂದಿನ ಸಾಲಿನಲ್ಲಿ ಕುಳಿತುಕೊಳ್ತಾ ಇದ್ರು ರಾಹುಲ್ ಗಾಂಧಿ. ಮೊದಲ ಸಾಲಿನಲ್ಲಿ ಬಂದು ರಾಹುಲ್ ಗಾಂಧಿ ಕುಳಿತುಕೊಂಡಿದ್ದಾರೆ. ಲೋಕಸಭೆಯ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಕೆಲಸ ನಿರ್ವಹಿಸಲಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಅಧಿಕೃತ ಸ್ಥಾನಮಾನ ಸಿಕ್ಕಿರಲಿಲ್ಲ. ಈ ಬಾರಿ 99 ಸೀಟ್ ಬಂದ ನಂತರ ಕಾಂಗ್ರೆಸ್ಗೆ ಆ ಒಂದು ಅಧಿಕೃತ ಸ್ಥಾನಮಾನ ಸಿಕ್ಕಿದೆ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ. ಇನ್ನೊಂದು, ನಿನ್ನೆ ನಡೆದಿರ್ತಕ್ಕಂಥ ಮಹತ್ವಪೂರ್ಣ ಬೆಳವಣಿಗೆ ಏನಂತಂದರೆ, ನಿನ್ನೆ ಬೆಳಗ್ಗೆಯಿಂದ ರಾಜನಾಥ್ ಸಿಂಗ್ ವಿಪಕ್ಷಗಳ ನಾಯಕರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದರು. ಸಾಕಷ್ಟು ಮಾತುಕತೆಯೂ ಕೂಡ ನಡೆಯಿತು. ಕೆಸಿ ವೇಣುಗೋಪಾಲ್ ಜೊತೆಗೂ ಕೂಡ ರಾಜನಾಥ್ ಸಿಂಗ್ ಮಾತುಕತೆಯನ್ನು ನಡೆಸಿದರು. ಅವಿರೋಧವಾಗಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯ ಒಂದು ಪರಿಪಾಠ ಏನಿದೆ ಅದನ್ನು ಮುಂದುವರಿಸೋಣ ಅಂತಕ್ಕಂಥದ್ದನ್ನು ಸರ್ಕಾರ ವಿಪಕ್ಷಗಳಿಗೆ ಒಂದು ಆಫರನ್ನು ನೀಡಿತು. ವಿಪಕ್ಷಗಳಿಗೆ ಮನವಿಯನ್ನು ಕೂಡ ಮಾಡಿಕೊಳ್ತು. ಆದರೆ ಕೆಸಿ ವೇಣುಗೋಪಾಲ್ ಹೇಳಿದರು, ಇಲ್ಲ ರಾಜನಾಥ್ ಸಿಂಗ್ ಅವರೇ, ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನಮ್ಗೆ ಕೊಡೋದಾದರೆ ಮಾತ್ರ ನಾವು ಸ್ಪೀಕರ್ ಸ್ಥಾನಕ್ಕೆ ಬೆಂಬಲವನ್ನು ಕೊಡ್ತೀವಿ, ಇಲ್ಲವಾದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಹೀಗಾಗಿ NDA ಒಂದು ರೀಚೌಟ್ ಆಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತು. INDIA ಒಕ್ಕೂಟದ ಕಡೆಯಿಂದ. ಅದರಲ್ಲೂ ಒಂದು ಟ್ವಿಸ್ಟ್ ಏನೆಂದರೆ, ಮಮತಾ ಬ್ಯಾನರ್ಜಿಯವರ ತೃಣಮೂಲ್ ಕಾಂಗ್ರೆಸ್ನ ನಾಯಕ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿಯವರ ನೆವ್ಯೂ ಏನಿದ್ದಾರೆ, ಅವರು ಹೇಳಿದರು, ಇಲ್ಲ ಕಾಂಗ್ರೆಸ್ ನಮ್ಮನ್ನು ಸಂಪರ್ಕಿಸಲಿಲ್ಲ, ಯುನಿಲ್ಯಾಟ್ರಲ್, ಅವರು ಇದೇ ಶಬ್ದವನ್ನು ಉಪಯೋಗಿಸಿದ್ರು, ಏಕಪಕ್ಷೀಯ ನಿರ್ಣಯ ಲೇ ಲಿಯಾ ಹೈ ಅಂತ. ಅಂದರೆ ನಮ್ಮನ್ನು ಸಂಪರ್ಕಿಸದೆ
ಸುರೇಶ್ ಏನಿದ್ದಾರೆ, ಕುನಕ್ಕುಡಿ ಸುರೇಶ್ ಏನಿದ್ದಾರೆ, ಅವರನ್ನು ಸ್ಪೀಕರ್ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ನಾವೇನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಮಮತಾ ಬ್ಯಾನರ್ಜಿ ನಿರ್ಧರಿಸ್ತಾರೆ ಅನ್ನೋದನ್ನು ಅಭಿಷೇಕ್ ಬ್ಯಾನರ್ಜಿ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ನೀವು ಸಂಖ್ಯಾಬಲವನ್ನು ಲೆಕ್ಕಾಚಾರ ತೆಗೆದುಕೊಂಡ್ರೆ NDAಗೆ 292 ಇದೆ. ನಿಮಗೆ ಸ್ಪೀಕರ್ ಅಂದರೆ ಏನು? ಸಿಂಪಲ್ ಮೆಜಾರಿಟಿಯಿಂದ ಈಗ 272 ಮ್ಯಾಜಿಕ್ ನಂಬರ್ ಏನಿದೆ, 272 273 ಪಡೆದ್ರೆ ಸ್ಪೀಕರ್ ಆಯ್ಕೆ ಆಗುತ್ತೆ ಅಂತಕ್ಕಂಥದ್ದು. 292 292 ಸಂಖ್ಯಾಬಲ NDA ಬಳಿ ಇದೆ. TDP, JDU, ಜಿತಿನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್, JDS, ಏಕನಾಥ್ ಶಿಂದೆ ಬಣ ಇವೆಲ್ಲವನ್ನು ಸೇರಿಸಿ 292 ಇದೆ. ಸಣ್ಣ ಸಣ್ಣ ಅಂದರೆ ಪಕ್ಷೇತರರು, ಒಬ್ಬೊಬ್ಬರೇ ಆರಿಸ್ ಬಂದಿರತಕ್ಕಂಥ ಪಾರ್ಟಿಯವರು ಸೇರಿ 303 ಇದೆ. ನಿನ್ನೆ ಜಗನ್ಮೋಹನ್ ರೆಡ್ಡಿ ಪಕ್ಷದ ಕಡೆ ಜಗನ್ಮೋಹನ್ ರೆಡ್ಡಿ ಕೂಡ ನಿನ್ನೆ ಬೆಂಬಲವನ್ನು NDA ಕೊಟ್ಟಿದ್ದಾರೆ. ಅಕಾಲಿ ದಳದ ಹರ್ಸಿಮ್ರತ್ ಕೌರ್ ಬಾದಲ್ ಗೆದ್ದು ಬಂದಿದ್ದಾರೆ. ಅವರು ಕೂಡ ಓಂ ಬಿರ್ಲಾಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಸಂಖ್ಯಾಬಲದ ಕೊರತೆ NDAಗಿಲ್ಲ. ಆದರೆ ತೃಣಮೂಲ್ ಕಾಂಗ್ರೆಸ್ ಕೆ ಸುರೇಶ್ರಿಗೆ ಬೆಂಬಲವನ್ನು ಕೊಡುತ್ತಾ ಅಥವಾ ಅಬ್ಸ್ಟೇನಾಗಿ ಉಳಿಯುತ್ತಾ, ವಿ ಡೋಂಟ್ ನೋ. ಯಾಕಂದರೆ ಒಂದು ಪರಿಪಾಠ ಸ್ಪೀಕರ್ ಆಯ್ಕೆಯಲ್ಲಿ ಮೊದಲಿಂದಲೂ ಕೂಡ ಇತ್ತು. ಈಗ ಓಂ ಬಿರ್ಲಾ ಅವರ ಒಂದು ನಾಮಪತ್ರ ಸಲ್ಲಿಕೆಯನ್ನು ಏನು NDA ಮಾಡಿತು, ಸ್ಪೀಕರ್ ಆಯ್ಕೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆದರೆ ಸ್ಪೀಕರ್ ಒಳ್ಳೆಯದು. ಯಾಕಂದರೆ ಅವರು ಸದನವನ್ನು 5 ವರ್ಷಗಳ ಕಾಲ ನಡೆಸಬೇಕು, ನಾನ್ ಪಾರ್ಟಿಷನ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ವಿಪಕ್ಷಗಳು ಬಯಸ್ತವೆ. ಆ ಕಾರಣದಿಂದ ಸ್ಪೀಕರ್ ಆಯ್ಕೆ ಅವಿರೋಧವಾಗಿ ನಡಿಬೇಕು ಅಂತಕ್ಕಂಥ ಒಂದು ಪರಿಪಾಠ ಇತ್ತು. ಆದರೆ ಚುನಾವಣೆ ನಡೆದ ರೀತಿ, ವಿಪಕ್ಷಗಳು 10 ವರ್ಷಗಳ ನಂತರ ಮೊದಲ ಬಾರಿ ಆಕ್ರಮಣಕಾರಿಯಾಗಿರ್ತಕ್ಕಂಥ ರೀತಿಯನ್ನು ನೋಡಿದಾಗ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ರಾಜನಾಥ್ ಸಿಂಗ್, ಕೆ ವೇಣುಗೋಪಾಲ್ ಹೇಳಿದ್ರಂತೆ, ಸ್ಪೀಕರ್ ಆಯ್ಕೆಗೆ ನೀವು ಬೆಂಬಲಿಸಿ, ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯ ಪ್ರಶ್ನೆ ಬಂದಾಗ ವಿಲ್ ಲುಕ್ ಇನ್ ಟು ಇಟ್. ಅವರು ಯಾವುದೇ ಭರವಸೆಯನ್ನು ವಿಪಕ್ಷಗಳಿಗೆ ಕೊಡಲಿಲ್ಲ. ಒಂದು ಪರಿಪಾಠ ಮೊದಲಿಂದಲೂ ಕೂಡ ಇದೆ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವಿರೋಧವಾಗಿ ಆಯ್ಕೆ ಆಗಬೇಕು. ಸ್ಪೀಕರ್ ಆಡಳಿತ ಪಕ್ಷದವರಿದ್ದರೆ ಡೆಪ್ಯೂಟಿ ಸ್ಪೀಕರ್ ಒಂದು ವಿಪಕ್ಷಗಳಿಗೆ ಕೊಡ್ತಕ್ಕಂಥ ಪರಿಪಾಠ ಇದೆ. ತುಮಕೂರಿನ ಸಂಸದ ಮಲ್ಲಿಕಾರ್ಜುನಯ್ಯ ಇದ್ದರು. ತುಮಕೂರಿನ ಸಂಸದ ಮಲ್ಲಿಕಾರ್ಜುನಯ್ಯ ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. ಆಗೇನು BJP ಸರ್ಕಾರ ಇರಲಿಲ್ಲ, ಆದರೆ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. ಹೀಗಾಗಿ ಆ ರೀತಿಯ ಪರಿಪಾಠಗಳು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿವೆ. ಆದರೆ ನನಗನ್ಸುತ್ತೆ ಇವತ್ತಿನ ರಾಜಕಾರಣದ ಸ್ಥಿತಿಗತಿ ಏನಿದೆ, ಕಳೆದ 10 ವರ್ಷಗಳ 11 ವರ್ಷಗಳ ರಾಜಕಾರಣದ ಸ್ಥಿತಿಗತಿ ಏನಿದೆ, ಅದು ಆಶಯ ಭಾಷಣಕ್ಕೆ ಚೆನ್ನಾಗಿದೆ. ಪಾಲಿಟಿಕ್ಸ್ ಆ ರೀತಿ ನಡೀತಾ ಇಲ್ಲ. ಪಾಲಿಟಿಕ್ಸ್ ತುಂಬ ಕಾಂಪಿಟೇಟಿವ್ ಆಗ್ತಾ ಇದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಬ್ಯಾಡ್ ಬ್ಲಡ್ ಹರಿದಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಒಬ್ರಿಗೊಬ್ಬರ ಸಂವಾದ ಇಲ್ಲ, ಒಬ್ರಿಗೊಬ್ಬರ ಬಗ್ಗೆ ಗೌರವ ಇಲ್ಲದೆ ಮಾತನಾಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಐ ಆಮ್ ನಾಟ್ ಸರ್ಪ್ರೈಸ್ಡ್. ಅದು ಮೆಗಾ ಶಾಕ್ ನನಗನ್ಸುತ್ತೆ ಸರ್ಕಾರಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ. ವಿಪಕ್ಷಗಳು 237 ಸಂಖ್ಯಾಬಲ ಇದ್ದಾಗ ಸರ್ಕಾರವನ್ನು ಮಾಡಿದ್ದೆಲ್ಲವೂ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಸರ್ಕಾರವೂ ಏನು ಅದನ್ನು ಎಕ್ಸ್ಪೆಕ್ಟೆಡ್. ಬಟ್ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಪಬ್ಲಿಕ್ ಪರ್ಸೆಪ್ಷನ್ ತೋರಿಸ್ತಕ್ಕಂಥ ಪ್ರಯತ್ನವನ್ನು ರಾಜನಾಥ್ ಸಿಂಗ್ ಮೂಲಕ ಸರ್ಕಾರ ಮಾಡಿದೆ. ನಮಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಕೊಟ್ಟರೆ ಮಾತ್ರ ನಾವು ಸ್ಪೀಕರ್ಗೆ ಅವಿರೋಧ ಆಯ್ಕೆ ಮಾಡ್ತೀವಿ ನೋಡಿ, ನಮ್ಮ ಸಂವಿಧಾನ ನಿರ್ಮಾತೃ ಕಾನ್ಸ್ಟಿಟ್ಯೂಷನ್ ಬರೀತಕ್ಕಂಥ ಸಂದರ್ಭದಲ್ಲಿ ಈಗ ಅನೇಕ ಎಲ್ಲವೂ ಸಂವಿಧಾನದಲ್ಲಿ ಬರೆದಿಲ್ಲ. ಅವರೇನು ತಿಳ್ಕೊಂಡ್ರು ಅಂತಂದರೆ, ಮುಂಬರ್ತಕ್ಕಂಥ ಆಡಳಿತಗಾರರು, ಜನಪ್ರತಿನಿಧಿಗಳು, ಆರಿಸಿ ಬರ್ತಾ ಇರ್ತಕ್ಕಂಥವ್ರು ಒಂದು ಪೊಲಿಟಿಕಲ್ ಮ್ಯಾಚುರಿಟಿಯನ್ನು ತೋರಿಸ್ತಾ ಕೆಲ ಪರಂಪರೆಗಳನ್ನು, ಪರಿಪಾಠಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಆದರೆ ಬರ್ತಾ 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 ರಾಜಕಾರಣ ಈ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾಗಳ ಯುಗದಲ್ಲಿ ಹೆಂಗಾಗಿದೆ ಅಂತಂದರೆ, ಇಷ್ಟು ಕಾಂಪಿಟೇಟಿವ್ ಆಗಿದೆ. ನೀವು ಸ್ಪೀಕರ್ ಅವಿರೋಧ ಆಯ್ಕೆ ಆದ ತಕ್ಷಣ ಈಗ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನಮ್ಗೆ ಕೊಡಬೇಕು ಅಂತ. ಕರ್ನಾಟಕದಲ್ಲಿ ಕೊಟ್ರ ಅಥವಾ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುಮತ ಬಂದಾಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಕೊಡ್ತಾ ಇದೆ. ಇಟ್ಸ್ ನಾಟ್ ಓನ್ಲಿ BJP ಆರ್ ಕಾಂಗ್ರೆಸ್. ಇವತ್ತಿನ ರಾಜಕಾರಣವೇ ಹಾಗಾಗಿ ಹೋಗಿದೆ. ಅರವಿಂದ್ ಕೇಜ್ರಿವಾಲ್ ಹೇಗೆ ನಡೆಸ್ತಾರೆ ಸದನವನ್ನು, ಅಖಿಲೇಶ್ ಯಾದವ್ ಹೇಗೆ ನಡೆಸ್ತಿದ್ರು, ಮಾಯಾವತಿ ಮತ್ತು ಮುಲಾಯಂ ಸಿಂಗ್ ನಡುವೆ ಏನೆಲ್ಲ ನಡೀತು ಗೆಸ್ಟ್ ಹೌಸ್ನಲ್ಲಿ. ಇವತ್ತಿನ ರಾಜಕಾರಣ ಆ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಳ್ಳೆಯದಲ್ಲ, ಆದರೆ ಬಂದು ತಲುಪಿದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ನನಗೇನೋ ಅದು ಭಾರಿ ಆಶ್ಚರ್ಯ ಆಗಿಲ್ಲ. ಇಲ್ಲ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ.
ಪರಿಪಾಠ ಇಲ್ಲ. ಆದರೆ ಇವತ್ತಿನ ರಾಜಕೀಯದಲ್ಲಿ ಇಷ್ಟು ಕಾಂಪಿಟೇಟಿವ್ನೆಸ್ ಇದೆ, ಒಬ್ರಿಗೊಬ್ರು ಇಷ್ಟು ಹೀಗಳಿತಾರೆ, ಹಂಗಿಸ್ತಾರೆ, ಇಷ್ಟೊಂದು ಪ್ರತಿ ಅವಮಾನಗಳು ನಡೀತವೆ, ಆರೋಪ ಪ್ರತ್ಯಾರೋಪಗಳು ನಡೀತವೆ. ಲ್ಯಾಕ್ ಆಫ್ ಮ್ಯಾಚುರಿಟಿ ಎರಡೂ ಕಡೆಯಿಂದ ಇದೆ. ಅಥವಾ ಲ್ಯಾಕ್ ಆಫ್ ಮ್ಯಾಚುರಿಟಿಗಿಂತ ಆ ರೀತಿಯಾಗಿರ್ತಕ್ಕಂಥ ಸಂವಾದ ಇಲ್ಲ. ಮ್ಯಾಚುರಿಟಿ ಇರ್ಬೋದು ಏನೋ, ಆದರೆ ಆ ರೀತಿಯ ಕಾಮ್ರೇಡರ್ಶಿಪ್, ಪರಸ್ಪರ ಗೌರವದ ಕೊರತೆ ಇದೆಯಾ? ಗೌರವಕ್ಕಿಂತ ಪರಸ್ಪರ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಪರಸ್ಪರ ಒಂದು ರೀತಿಯಾಗಿರ್ತಕ್ಕಂಥ ಕಾಮ್ರೇಡರ್ಶಿಪ್ ಅಂತ ಒಂದಿರುತ್ತೆ, ಒಂದು ಗೆಳೆತನ ಇರುತ್ತೆ ಪಕ್ಷಗಳು ವಿಪಕ್ಷಗಳ ನಡುವೆ. ಆ ಗೆಳೆತನದ ಕೊರತೆ ನನಗೆ ಎದ್ದು ಕಾಣ್ತಾ ಇದೆ. ಈಗೋ ಜಾಸ್ತಿ ಇದೆ, ನಾವ್ಯಾಕೆ ಕೊಡಬೇಕು? ಈಗ ರಾಹುಲ್ ಗಾಂಧಿ ಬಂದು ಕುಳಿತರು. ರಾಹುಲ್ ಗಾಂಧಿ ಪ್ರತಿಯೊಂದನ್ನು ಗೈರ್ ಸಂವಿಧಾನ ಅಂತಾರೆ, ಸುರೇಶ್ರನ್ನು ಅವಮಾನಿಸಿದ್ರು ಅಂತಾರೆ. ದಿನವೂ ಬೆಳಗ್ಗೆ ಇದ್ದರೆ ಖರ್ಗೆ ಅವರನ್ನು ಸರ್ಕಾರ ಅವಮಾನಿಸ್ತಾ ಇದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಇನ್ನೊಂದು ಕಡೆ ಸರ್ಕಾರದ ಕಡೆಯಿಂದಲೂ ಕೂಡ ರಾಹುಲ್ ಗಾಂಧಿ ಬಗ್ಗೆ ಅದೇ ರೀತಿಯ ಹೇಳಿಕೆಗಳು ಬರ್ತವೆ. ಈಗ ನನಗನ್ಸುತ್ತೆ ಪರಸ್ಪರ ಸಂವಹನದ ಕೊರತೆ ಇದೆ ಮತ್ತು ಪಾಲಿಟಿಕ್ಸ್ ಇವತ್ತು ಹಾಗಾಗಿ ಕೂತಿದೆ ಭಾವನಾ. ಈ ವಾಜಪೇಯಿ ಕಾಲದಲ್ಲಿ ಪರಸ್ಪರ ಗೌರವದ ವಿಷಯ ಬಂದಾಗ ಹೆಂಗಿರ್ತಿತ್ತು ಪ್ರಶಾಂತ್? ಅಂದ್ರೆ ನಾನು ಕೇಳ್ಪಟ್ಟಿರೋದು ವಾಜಪೇಯಿ ಬಗ್ಗೆ ವಿಪಕ್ಷ ನಾಯಕರಲ್ಲೂ ಅದೊಂದು ಗೌರವ ಇರ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ವಾಜಪೇಯಿ ಅವರು ಕೂಡ, ಬರೀ ವಾಜಪೇಯಿ ಯಾಕೆ, ಪಂಡಿತ್ ನೆಹರು ಕಾಲದಿಂದ ಪಂಡಿತ್ ನೆಹರು ವಾಜಪೇಯಿ ಅವರ ಮೊದಲ ಭಾಷಣವನ್ನು ಕೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಬೆಂತಿದ್ರು. ಇಂದಿರಾ ಗಾಂಧಿ ಕಾಲದಲ್ಲಿ ಸ್ವಲ್ಪ ಅದರ ಕೊರತೆ ಇತ್ತು. ಯಾಕಂದರೆ ಇಂದಿರಾ ಗಾಂಧಿಯವರ ನಂತರದ ಏನೊಂದು ಬಾಂಗ್ಲಾದೇಶದ ಯುದ್ಧದ ನಂತರದ ಸ್ಥಿತಿಗತಿಯಲ್ಲಿ ಇಂದಿರಾ ಗಾಂಧಿ ಒಂದು ರೀತಿಯ ಡಿಕ್ಟೇಟರ್ ರೀತಿ ರಾಜಕಾರಣವನ್ನು ತೆಗೆದುಕೊಂಡು ಹೋಗಿದ್ರು. ಆದರೆ ಉಳಿದ ಬಹುತೇಕ ಸಂದರ್ಭಗಳಲ್ಲಿ ಓಲ್ಡ್ ಸ್ಕೂಲ್ ಏನಿತ್ತು, ಈಗ ರಾಮ್ ಮನೋಹರ್ ಲೋಹಿಯಾ ಇದ್ದರು, ಪೀಲು ಮೋದಿ ಇದ್ದರು, ಅಟಲ್ ಬಿಹಾರಿ ವಾಜಪೇಯಿ ಇದ್ದರು, ಹಿರೇನ್ ಮುಖರ್ಜಿ ಇದ್ದರು, ಎಷ್ಟು ಕಾಮ್ರೇಡರ್ಶಿಪ್ ಇತ್ತು. ಒಂದ್ಸಲ ವಾಜಪೇಯಿ ಮತ್ತು ಹಿರೇನ್ ಮುಖರ್ಜಿ ಸೇರಿ ರಷ್ಯಾಕ್ಕೆ ಹೋಗಿದ್ರಂತೆ, ಮಾಸ್ಕೋ, ಸೋವಿಯತ್ ಯೂನಿಯನ್ ಟೂರ್ಗೆ ಹೋಗಿದ್ರಂತೆ. ಪಾರ್ಲಿಮೆಂಟ್ರಿ ಕನ್ಸಲ್ಟೇಟಿವ್ ಕಮಿಟಿ ಟೂರ್ ಹೋಗಿದ್ರಂತೆ. ಯೂಶಲಿ ಬೆಳಗ್ಗೆ ಗೊತ್ತಲ್ಲ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಬೆಳಗ್ಗೆನೇ ಒಂದು ಬ್ರೇಕ್ಫಾಸ್ಟ್, ಹೆವಿ ಬ್ರೇಕ್ಫಾಸ್ಟ್ ಮಾಡಿಬಿಡ್ತಾರೆ ಅನೇಕರು ವಿದೇಶಕ್ಕೆ ಹೋದಾಗ ಮಧ್ಯಾಹ್ನ. ಹಿರೇನ್ ಮುಖರ್ಜಿ ಎಷ್ಟೊತ್ತಾದರೂ ಬರಲೇ ಇಲ್ಲ ಅಂತೆ. ನಂತರ ವಾಜಪೇಯಿ ದಿನವೂ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡೋರು. ವಾಜಪೇಯಿ ಹಿರೇನ್ ಮುಖರ್ಜಿ ಅವ್ರ ರೂಮ್ಗೆ ಹೋದ್ರಂತೆ. ಅವರು ಸಪ್ತಶತಿ ಪಾರಾಯಣ ಮಾಡ್ತಿದ್ರಂತೆ. ಯಾರು? ಹಿರೇನ್ ಮುಖರ್ಜಿ. ಹಿ ವಾಸ್ ಎ ಕಮ್ಯುನಿಸ್ಟ್ ಲೀಡರ್. ವಾಜಪೇಯಿ ಹೇಳಿದ್ರಂತೆ, ಓ ಹಿರೇನ್ ದಾದಾ, ಅಬ್ ಮುझे ಪತಾ ಚಲಾ ಕಿ ಕಮ್ಯುನಿಸಮ್ ಬಂಗಾಲ್ ಮೇ ಟಿಕಾ ಕೈಸೆ ಹೈ. ಅಂದರೆ ಕಮ್ಯುನಿಸಮ್ ಯೂಶಲಿ ದೇವರನ್ನು ನಂಬಲ್ಲ, ಆದರೆ ಬಂಗಾಲಿಗಳು ಸಪ್ತಶತಿ ಪಾರಾಯಣ, ದೇವಿಯ ಸ್ತುತಿಗಳನ್ನು ಮಾಡ್ತಾರೆ. ಹೀಗಾಗಿ ಅಂದರೆ ಆ ರೀತಿಯ ಕಾಮ್ರೇಡರ್ಶಿಪ್ ಇತ್ತು. ಯಾಕೆ ನಿಮಗೆ ಇರಾಕ್ ಯುದ್ಧದ ಸಂದರ್ಭದಲ್ಲಿ ಜಾರ್ಜ್ ಬುಷ್ ವಾಜಪೇಯಿ ಮೇಲೆ ಬಹಳ ಪ್ರೆಷರನ್ನು ಹಾಕಿದ್ರು. ಇಲ್ಲ, ನೀವು ರಿಫಿಲ್ಗೆ ನಮ್ಮ ವಿಮಾನಗಳಿಗೆ ಅವಕಾಶವನ್ನು ಕೊಡಬೇಕು. ಅಫ್ಘಾನಿಸ್ತಾನ ಯುದ್ಧದ, ನಾಟ್ ಇರಾಕ್, ಅಫ್ಘಾನಿಸ್ತಾನ ಯುದ್ಧದ ಸಂದರ್ಭದಲ್ಲಿ ವಿಮಾನಗಳಲ್ಲಿ ಬಂದು ಇಳಿತವೆ, ರಿಫಿಲ್ ಆಗ್ತವೆ. ವಾಜಪೇಯಿ ಅವ್ರಿಗೆ ಮನಸ್ಸಿರಲಿಲ್ಲ. ಯಾಕಂದರೆ ಮುಸ್ಲಿಂ ದೇಶಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ನಮಗೊಂದು ಸಂಬಂಧಗಳಿವೆ ಮುಸ್ಲಿಂ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳ ಜೊತೆ. ವಾಜಪೇಯಿ AB ಬರ್ಧನ್ ಮತ್ತು ಹರಿಕಿಶನ್ ಸಿಂಗ್ ಸುರ್ಜಿತ್ರನ್ನು ಕರೆದು ಹೇಳಿದರು, ಕ್ಯಾ ಆಜ್ಕಲ್ ಕಮ್ಯುನಿಸ್ಟ್ ಲೋಗ್ ಆಂದೋಲನ ಕರ್ನಾ ಭೂಲ್ ಗಯೇ ಕ್ಯಾ ಅಂತ. ಕಮ್ಯುನಿಸ್ಟರು ಆಂದೋಲನ ಮಾಡೋದು ನೆನಪಾರ್ಬಿಟ್ರ ಅಂತ. ಬರ್ಧನ್ಗಷ್ಟು ಗೊತ್ತಿತ್ತು. ಮರುದಿನ ಯಾವುದೇ ಕಾರಣಕ್ಕೂ ಭಾರತ ಅಮೆರಿಕಕ್ಕೆ ಸಹಾಯ ಕೊಡಬಾರ್ದು ಅನ್ನೋ ದೊಡ್ಡ ಆಂದೋಲನ. ಆಗ ಕಮ್ಯುನಿಸ್ಟರು ದಿಲ್ಲಿಯಲ್ಲಿ ಭಾಳ ಆಂದೋಲನಗಳನ್ನು ನಡೆಸ್ತಾ ಇದ್ರು. ಇತ್ತೀಚೆಗೆ ಆಂದೋಲನಗಳು ಕಡಿಮೆ ಆಗಿವೆ. ಭಾಳ ಆಂದೋಲನ ನಡೆದಾಕ್ಷಣ ವಾಜಪೇಯಿ ಮರುದಿನ ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟರು, ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ವಿರೋಧ ಇದೆ, ನಾನು ಯಾವುದೇ ಕಾರಣಕ್ಕೂ ವಿಮಾನಗಳನ್ನು ರಿಫಿಲ್ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಆ ರೀತಿಯ ಫ್ರೆಂಡ್ಶಿಪ್ ಆಗಿನ ಕಾಲದಲ್ಲಿ ಇವತ್ತು ಅಂದರೆ ಗೊತ್ತಿಲ್ಲ. ಅದು ಸಮ್ಮಿಶ್ರ ಸರ್ಕಾರದ ಯುಗ ಆದ ಕಾರಣದಿಂದ ಆ ರೀತಿಯ ಫ್ರೆಂಡ್ಶಿಪ್ಗಳಿದ್ವಾ? ಮುತ್ಸದ್ದಿ, ಈಗ ಪಂಡಿತ್ ನೆಹರು, ವಾಜಪೇಯಿ ಇವರೆಲ್ಲ ಒಂದು ರೀತಿಯ ಮುತ್ಸದ್ದಿ ನಾಯಕರು. PV ನರಸಿಂಹರಾವ್ ಏನ್ರಿ, ರಿಯೋ ಡೆ ಜನೈರೋದಲ್ಲಿ ವರ್ಲ್ಡ್ ಅರ್ತ್ ಸಮಿಟ್ ಇತ್ತು. ಅದಕ್ಕೆ ಇಂಡಿಯನ್ ಡೆಲಿಗೇಷನ್ ಹೆಡ್ ಮಾಡಿದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. UN ಜನರಲ್ ಅಸೆಂಬ್ಲಿಗೆ ಇಂಡಿಯನ್ ಡೆಲಿಗೇಷನ್ ಹೆಡ್ ಮಾಡಿದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಅಂದರೆ वो दौर कुछ और था, ये दौर कुछ और है. ನಾನು ಇದನ್ನ ಬರೀ ಸರ್ಕಾರದ ಕಡೆಯಿಂದ ಇಲ್ಲ, ಎಲ್ಲ ನಾಯಕರು ಬರ್ತಾರೆ, ವಿಪಕ್ಷನೂ ಬರುತ್ತೆ, ಸರ್ಕಾರನೂ ಬರುತ್ತೆ. ಸರ್ಕಾರನೂ ಈ ರೀತಿಯ ಒಂದು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಅದು ಬರೀ ನಾಯಕರಲ್ಲಿಲ್ಲ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕಾಮ್ರೇಡರ್ಶಿಪ್. ಇವತ್ತೇನೋ ಒಂದು ಮಾತಾಡ್ಬಿಟ್ರೆ ಅವರು ವಿರೋಧಿ, ಇವರೇನೋ ಮಾತಾಡ್ಬಿಟ್ರೆ ಅವ್ರು ವಿರೋಧಿ.
ಕಾಯಂ ಅವರನ್ನು ಇವ್ರು ವಿರೋಧಿಸೋದು, ಇವರನ್ನು ಅವ್ರು ವಿರೋಧಿಸೋದು. ಡೆಮಾಕ್ರಸಿಯಲ್ಲಿ ಸಂವಹನ, ಸಂವಾದ, ಅದರ ಆದಾನ ಪ್ರದಾನ ಅದಕ್ಕೆ ಬಹಳ ಮಹತ್ವ ಇದೆ. ಆ್ಯಂಡ್ ಇವತ್ತಿನ ಸೋಷಿಯಲ್ ಮೀಡಿಯಾ ಯೋಗದಲ್ಲ ಅದಿಲ್ಲ. ನಮಗಂದರೆ ಈ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ದೃಷ್ಟಿಯಿಂದ ನಾವು ಇದನ್ನೆಲ್ಲ ಮಾತನಾಡ್ತಾ ಇದ್ದೀವಿ. ಒಂದು ಪರಿಪಾಠ ಮೊದಲಿಂದೂ ಕೂಡ ಇತ್ತು, ಸ್ಪೀಕರ್ ಆಯ್ಕೆ ಅವಿರೋಧವಾಗಿ ನಡಿಬೇಕು ಅಂತಕ್ಕಂಥ. ಬಟ್ ಇವತ್ತಿನ ರಾಜಕಾರಣ ಆ ಸ್ಥಿತಿಯಲ್ಲಿ ಇಲ್ಲ. ರಾಜ್ಯ ಬಿಜೆಪಿಯ ಸಂಘಟನೆಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಜಿವಿ ರಾಜೇಶ್ ಸಂಘಕ್ಕೆ ವಾಪಸ್ ಹಿನ್ನೆಲೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡಿದೆ ಆರ್ಎಸ್ಎಸ್. ಎಲ್ಲ ವಿಭಾಗದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳನ್ನ ವಾಪಸ್ ಕರೆಸಿಕೊಂಡಿದೆ ಆರ್ಎಸ್ಎಸ್. ಎಲ್ಲ 10 ವಿಭಾಗದ ಸಂಘಟನಾ ಕಾರ್ಯದರ್ಶಿಗಳು ವಾಪಸ್ ಆಗಿದ್ದಾರೆ. ಸಂಘಟನಾ ಕಾರ್ಯದರ್ಶಿ ಮತ್ತು ಸ್ಥಳೀಯ ಲೀಡರ್ಸ್ ಮಧ್ಯೆ ಹೊಂದಾಣಿಕೆಯ ಕೊರತೆ, ವೈಯಕ್ತಿಕ ಹಿತಾಸಕ್ತಿ ಹೆಚ್ಚುತ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆರೋಪ ಹೆಚ್ಚಿದ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯದರ್ಶಿಗಳು ವಾಪಸ್. ವಾಟ್ ಹ್ಯಾಪನ್ಡ್, ಏನಾಯ್ತು? ಈ ದರ್ಶನ್ ಪ್ರಕರಣ ಜಾಸ್ತಿ ಚರ್ಚೆ ಆಗ್ತಾ ಇದ್ದಾಗ ನಡೆದಿರ್ತಕ್ಕಂಥ ಬೆಳವಣಿಗೆ ಇದೆ. ಆಗ ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗಿಲ್ಲ, ಅದಕ್ಕೆ ಇವತ್ತು ಅದನ್ನು ಸುದ್ದಿ ತೆಗೆದುಕೊಳ್ತಾ ಇದ್ದೀವಿ. ತುಂಬ ವರ್ಷಗಳ ನಂತರ RSS ಕೆಲ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ನೋಡಿ, BJPಯಲ್ಲಿ RSSನ ಒಬ್ಬ ಪ್ರಚಾರಕರು ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಾರೆ. ಇದೊಂದು ಪ್ರಕ್ರಿಯೆ ಇಡೀ ದೇಶದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಮೊದಲು ABVPಯಿಂದ BJPಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಂದವರು ಅನಂತಕುಮಾರ್, 87. ಅವರು ABVPಯ ನ್ಯಾಷನಲ್ ಸೆಕ್ರೆಟರಿ ಆಗಿದ್ದರು. ಯುವ ಮೋರ್ಚಾ ಸಂಘಟನಾ ಕಾರ್ಯದರ್ಶಿಯಾಗಿ 1 ವರ್ಷ, ನಂತರ BJP ಸಂಘಟನಾ. ಆದರೆ ಆಗ ಪ್ರಚಾರಕರು ಬರಬೇಕು. ಪ್ರಚಾರಕರು ಅಂದರೆ ಯಾರು? RSSಗೋಸ್ಕರ ಮದುವೆ ಆಗದೆ ಫುಲ್ ಟೈಮರ್ ಆಗಿ ದುಡಿತಾ ಇರ್ತಕ್ಕಂಥವ್ರು, ಮದುವೆ ಆಗದೆ ದುಡಿತಾ ಇರ್ತಕ್ಕಂಥ ಅನಂತಕುಮಾರ್, ಅರವಿಂದ್ ಲಿಂಬಾವಳಿ ಮತ್ತು ವಾಮನಾಚಾರ್ಯ ಇವರು ABVPಯಿಂದ ಬಂದರು. ಪ್ರಚಾರಕರಂತ ಇರಲಿಲ್ಲ ಅವರು. ಆದರೆ 2005-6ರಲ್ಲಿ ಯಾವಾಗ BJPಯಲ್ಲಿ ದೊಡ್ಡ ಮಟ್ಟದ ಗಲಾಟೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ನಡುವೆ ಆರಂಭ ಆಯಿತು, ಆಗ BL ಸಂತೋಷ್ ಶಿವಮೊಗ್ಗದ ವಿಭಾಗ ಪ್ರಚಾರಕರಾಗಿದ್ದರು. ನಂಗೆ ಇನ್ನೂ ನೆನಪಿದೆ, ಯಾಕಂದರೆ 2006ರಲ್ಲಿ ನಾನು ಈ ಪಶ್ಚಿಮ ಘಟ್ಟದ ನಕ್ಸಲೀಯರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡ್ತಿದ್ದೆ ಕಾಲೇಜ್. ಆಗ ಸಂತೋಷ್ ಶಿವಮೊಗ್ಗದಲ್ಲಿದ್ದರು. ಐ ಮೆಟ್ ಹಿಮ್ ದಟ್ ಟೈಮ್. ಅವರನ್ನು ಸದಾನಂದ ಗೌಡರು ಅಧ್ಯಕ್ಷರಾದಾಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಹಿ ವಾಸ್ ದ ಫಸ್ಟ್ ಪ್ರಚಾರಕ್ ಆಫ್ RSS. ಅದಾದಮೇಲೆ ಅರುಣ್ ಕುಮಾರ್ ಬಂದರು, ಅವರನ್ನು ಕೂಡ ತೆಗೆಯಲಾಯಿತು. ಸಂತೋಷ್ ಅವರು ದಿಲ್ಲಿಗೆ ಹೋದರು. ಅದಾದಮೇಲೆ GV ರಾಜೇಶ್ ಬಂದರು. GV ರಾಜೇಶ್ರನ್ನು 1.5 ವರ್ಷಗಳ ಅವಧಿಯಲ್ಲೇ ತೆಗೆಯುವ ಅಥವಾ ವಾಪಸ್ ಕರೆಸಿಕೊಳ್ಳುವ ನಿರ್ಣಯವನ್ನು RSS ತೆಗೆದುಕೊಳ್ಳಬೇಕಾಯಿತು. ಅದಕ್ಕೆ ನಾನಾ ಕಾರಣಗಳಿವೆ. ಆದರೆ ಅದರ ಜೊತೆಗೆ ಇಂಟ್ರೆಸ್ಟಿಂಗ್ಲಿ ಸಂತೋಷ್ ಅವರು ಒಂದು ಸಿಸ್ಟಮನ್ನು ತಂದಿದ್ರು. ಪ್ರತಿ 2 ಜಿಲ್ಲೆಗೆ 3 ಜಿಲ್ಲೆಗೆ ಸೇರಿಸಿ ವಿಭಾಗ ಸಂಘಟನಾ ಕಾರ್ಯದರ್ಶಿಗಳು, ಅಂದರೆ ಅವರೇನು ಪ್ರಚಾರಕರಂತಿರಲ್ಲ, ABVP ಬೇರೆ ಬೇರೆ ಸಂಘಟನೆಗಳಲ್ಲಿ ದುಡಿದಿರ್ತಾರೆ, ಅವರನ್ನು ವಿಭಾಗ ಸಂಘಟನಾ ಕಾರ್ಯದರ್ಶಿಗಳಾಗಿ ನೇಮಿಸ್ತಕ್ಕಂಥದ್ದು. ಅವರ ಬಗ್ಗೆ ಸ್ಥಳೀಯ ನಾಯಕರಿಗೆ ತೀವ್ರ ವಿರೋಧ ಇತ್ತು. ಅವರು ಅನಗತ್ಯವಾಗಿ ನಮ್ಮ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಅವರು ಮಾತಿಗೆ ಬೆಂಗಳೂರಿನ ಹೆಸರು ತೆಗೆದುಕೊಂಡು ಬಂದು ಇಲ್ಲಿ ಸಂಘಟನೆ ಮಾಡೋದಕ್ಕಿಂತ ಹೆಚ್ಚು ಪಾಲಿಟಿಕ್ಸ್ ಮಾಡ್ತಾರೆ. ಈ ರೀತಿ ವಿರೋಧ ಭಾಳ ಇತ್ತು. ಬೆಂಗಳೂರಿನ ಸಂಘಟನಾ ಕಾರ್ಯದರ್ಶಿಯಿಂದ ಹಿಡಿದು ಧಾರವಾಡದ ಸಂಘಟನಾ ಕಾರ್ಯದರ್ಶಿಗಳವರೆಗೆ ಎಲ್ಲ MLAಗಳು, ಸಚಿವರಿಗೆ ಅವ್ರ ಬಗ್ಗೆ ಭಾಳ ವಿರೋಧ ಇತ್ತು. ಕೊನೆಗೂ ಅಂದರೆ ನೋಡಿ, RSS ಒಂದು ನಿರ್ಣಯವನ್ನು ಈಗ ತೆಗೆದುಕೊಂಡಿದೆ, ಇಲ್ಲ ಅವರನ್ನೆಲ್ಲ ಜವಾಬ್ದಾರಿಯಿಂದ ನಾವು ತೆಗಿತಾ ಇದ್ದೀವಿ ಅಂತಕ್ಕಂಥ ನಿರ್ಣಯವನ್ನು. ಮೊದಲ ಬಾರಿ ಕಳೆದ 1 ತಿಂಗಳಿನಿಂದ RSSನ ಪ್ರಚಾರಕರು ಇಲ್ಲದೆ, ವಿಭಾಗ ಸಂಘಟನಾ ಕಾರ್ಯದರ್ಶಿಗಳು ಇಲ್ಲದೆ ರಾಜ್ಯ BJP ಮುನ್ನಡೀತಾ ಇದೆ. ಇದು ಎಷ್ಟು ದಿನ ಮುಂದುವರಿಯುತ್ತೆ? ಈಗ ರಾಜೇಶ್ ನಂತರ ಯಾರನ್ನು ಕೊಡೋದೇ ಇಲ್ವಾ? ಯಾಕಂದರೆ ಅದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. RSSನ ಹಸ್ತಕ್ಷೇಪವೇ ಅನೇಕ ಬಾರಿ ವಿವಾದಕ್ಕೂ ಕೂಡ ಕಾರಣ ಆಗಿದೆ. RSSನ ನಿರ್ಣಯಗಳು ಕೂಡ, ಈಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಿರ್ಣಯ, ಒಳ ಮೀಸಲಾತಿಯನ್ನು ಕೊಟ್ಟ ನಿರ್ಣಯ, ಇವೆಲ್ಲವೂ RSSನ ನಿರ್ಣಯವಾಗಿತ್ತು ಅಂತ ಹೇಳ್ತಾರೆ. ಆ ಕಾರಣದಿಂದ ಕೂಡ ಒಂದು ಮಟ್ಟದ ವಿರೋಧ ರಾಜ್ಯ BJPಯಲ್ಲಿ RSSನ ಅತಿಯಾದ ಹಸ್ತಕ್ಷೇಪದ ಬಗ್ಗೆ ಇದೆ. RSSನ ಸಹಾಯ ಬೇಕು ಅನ್ನೋದರಲ್ಲಿ ರಾಜ್ಯ BJP ಏಕಮತ ಇರಬಹುದು, ಆದರೆ ಅತಿಯಾದ ಹಸ್ತಕ್ಷೇಪದ ಕಾರಣದಿಂದ ವಿರೋಧ ಇದೆ. ಇತ್ತೀಚೆಗೆ JP ನಡ್ಡಾ ಒಂದು ಹೇಳಿಕೆಯನ್ನು ಕೊಟ್ಟರು.
ನಮಗೆ ಬಿ ಜೆ ಪಿಗೆ ಆ ಮಟ್ಟದ ಕ್ಯಾಡರ್ ಇದೆ, ನಮಗೀಗೇನು ಆರ್ ಎಸ್ ಎಸ್ನ ಸಹಾಯ ಡೇ ಟು ಡೇ ಅಫೇರ್ಸ್ನಲ್ಲಿ ಬೇಕಿಲ್ಲ ಅಂತ. ಅದಾದ ಮೇಲೆ ಕರ್ನಾಟಕದಲ್ಲಿ ಜಿ ವಿ ರಾಜೇಶ್ ಅದು ಆ ಹೇಳಿಕೆಗೂ ಜಿ ವಿ ರಾಜೇಶ್ ಹಿಂತೆಗೆದುಕೊಳ್ಳೋಕ್ಕೆ ಕಾರಣ ಇಲ್ಲ, ಕಾರಣಗಳು ಬೇರೆ ಇವೆ. ಆದರೆ ಕಳೆದ ಒಂದೂವರೆ ತಿಂಗಳಿಂದ ನೋಡಿದಾಗ ಆರ್ ಎಸ್ ಎಸ್ ತುಂಬ ಹಸ್ತಕ್ಷೇಪವನ್ನು ಮಾಡುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅಥವಾ ಸಂಘಟನಾ ಕಾರ್ಯದರ್ಶಿಯನ್ನು 1 ವರ್ಷಗಳ ಕಾಲ ಬೇಕಾದ್ರೆ ಕರ್ನಾಟಕದ ಬಿ ಜೆ ಪಿಯವರು ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ಅವ್ರು ನಡೆಸಲಿ, ಯಾಕೆ ನಾವು ಪ್ರಚಾರಕರನ್ನು ಕೊಡಬೇಕು, ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಕು, ನಾವೇನೋ ಮಾಡಲಿಕ್ಕೆ ಹೋಗ್ಬೇಕು. ಜಗದೀಶ್ ಶೆಟ್ಟರ್ ಟಿಕೆಟ್ ತೆಗೆದಾಗ ಸಂತೋಷ್ ಹೆಸರು ಬಂತು, ಈಶ್ವರಪ್ಪನವರು ಟಿಕೆಟ್ ತೆಗೆದಾಗ ಆರ್ ಎಸ್ ಎಸ್ನ ಹೆಸರು ಬಂತು, ರಘುಪತಿ ಭಟ್ರ ಟಿಕೆಟ್ ತೆಗೆದಾಗ ಆರ್ ಎಸ್ ಎಸ್ನ ಹೆಸರು ಬಂತು. ಈ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಿ ನಾವ್ಯಾಕೆ ಹೆಸರು ಕೆಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಕರ್ನಾಟಕದ ಆರ್ ಎಸ್ ಎಸ್ಗೆ ಅನಿಸ್ತಾ ಇದೆ. ಬಟ್ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಈ ಸುದ್ದಿಯನ್ನು ನಾವು ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಕರ್ನಾಟಕದ ಬಿ ಜೆ ಪಿಯ ದೃಷ್ಟಿಯಿಂದ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದು ಎಲ್ಲಿ ಹೋಗಿ ತಲುಪುತ್ತೆ, ಇನ್ನೊಂದು 5-6 ತಿಂಗಳು ಬಿಟ್ಟು ಇನ್ನೊಬ್ರು ಯಾರೋ ಬರ್ತಾರಾ? ಬಂದವರೆಲ್ಲರೂ ವಿವಾದಕ್ಕೀಡಾಗ್ತಾ ಇದ್ದಾರೆ. ಸಂತೋಷ್ ತೆಗೆದುಕೊಂಡ ನಿರ್ಣಯಗಳು ವಿವಾದಕ್ಕೀಡಾದವು. ಸಂತೋಷ್ ವರ್ಸಸ್ ಯಡಿಯೂರಪ್ಪ ಅನ್ನುವ ಮಟ್ಟಕ್ಕೆ ಹೋಯಿತು. ನಂತರ ಅರುಣ್ ಕುಮಾರ್ ಬಂದರು, ಅವರ ಸ್ವಭಾವನೇ ವಿವಾದಕ್ಕೀಡಾಗಿತ್ತು. ಹಿ ವಾಸ್ ಹಾರ್ಡ್ ವರ್ಕರ್, ಹಿ ವಾಸ್ ಐಡಿಯಾಲಜಿಕಲಿ ವೆರಿ ಕಮಿಟೆಡ್. ಆದರೆ ಅವರ ಸ್ವಭಾವ, ಸಿಟ್ಟು, ಇದು ಕರ್ನಾಟಕದ ಬಿ ಜೆ ಪಿಯಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು. ಜಿ ವಿ ರಾಜೇಶ್ ತೆಗೆದುಕೊಂಡಿರ್ತಕ್ಕಂಥ 2 ನಿರ್ಣಯಗಳು, ಒಂದು ಪ್ರತಾಪ್ ಸಿಂಗ್ರ ಟಿಕೆಟ್ ತೆಗೆದು ಯದುವೀರನ್ನ ತಂದರು, ದಟ್ ವಾಸ್ ರಾಜೇಶ್ ಡಿಸಿಷನ್ ಅಂತ ಹೇಳ್ತಾರೆ. ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ರನ್ನು ತಪ್ಪಿಸಿ ಬ್ರಿಜೇಶ್ ಚೌಟ ಕೊಡುವಲ್ಲಿ ರಾಜೇಶ್ರ ಪಾತ್ರ ಭಾಳ ದೊಡ್ಡದಿತ್ತು. ಆ ಕಾರಣದಿಂದ ಅಲ್ಲಿನ ಶಾಸಕರು ತಿರುಗಿ ಬಿದ್ದರು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಕೊನೆಗೆ ರಾಜೇಶ್ರನ್ನೇ ಚುನಾವಣೆಯ ನಂತರ ಬಿಡುಗಡೆಗೊಳಿಸಲಾಯಿತು. ಹೀಗಾಗಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಎಲ್ಲ ವಿಭಾಗ ಸಂಘಟನಾ ಕಾರ್ಯದರ್ಶಿಗಳು ಇಲ್ಲ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಇಲ್ಲ. ಒಂದು ರೀತಿ ಆರ್ ಎಸ್ ಎಸ್ನ ಹಸ್ತಕ್ಷೇಪ ಇಲ್ಲದೆ ಬಿ ಜೆ ಪಿ ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತಾ? ನನಗೊಂದೊಂದ್ಸಲ ಅನಿಸುತ್ತೆ, ಗಾಂಧಿ ಕುಟುಂಬ ಇಲ್ಲದೆ ಕಾಂಗ್ರೆಸ್ ಹೇಗೆ ನಡೀಲಿಕ್ಕೆ ಸಾಧ್ಯ ಇಲ್ವೋ, ಆರ್ ಎಸ್ ಎಸ್ ಇಲ್ಲದೆ ಬಿ ಜೆ ಪಿ ಕೂಡ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಗ್ಯಾಂಗ್ ನ ಕ್ರೂರತೆ ಏನು ಅನ್ನೋದರ ಒಂದೊಂದೇ ಇನ್ಸೈಡ್ ಸ್ಟೋರೀಸ್ ಹೊರಗೆ ಬರ್ತಾ ಇದೆ. ದೇಹದ ಮೇಲಿನ ಗಾಯದ ಗುರುತುಗಳು 100 ಕಕ್ಷಿಗಳನ್ನ ಹೇಳ್ತಾ ಇತ್ತು. ಇನ್ವೆಸ್ಟಿಗೇಷನ್ ಮಾಡ್ತಾ ಪೊಲೀಸರಿಗೆ ಒಂದೊಂದೇ ವಿಷಯಗಳ ಪತ್ತೆಯಾಗ್ತಾ ಇದೆ. ಆ ಕ್ರೌರ್ಯ ಹೇಗಿತ್ತು ಅನ್ನೋದರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಇವತ್ತಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡಬಹುದು. ದರ್ಶನ್ ಗ್ಯಾಂಗ್ ನ ವಿರುದ್ಧ ಸಾಕ್ಷಿಗಳ ಸ್ಟೋರಿ ಕಲೆ ಹಾಕ್ತಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಪೊಲೀಸ್ ಲಾಠಿಯಿಂದ. ಆ ಲಾಠಿನ ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಗ್ಯಾಂಗ್ಗೆ ಪೊಲೀಸ್ ಲಾಠಿ ಸಿಕ್ಕಿದ್ ಹೇಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಬರ್ತ್ಡೇಗೆ ಬಂದೋಬಸ್ತ್ಗೆ ಅಂತ ಪೊಲೀಸರು ಬಂದಿರ್ತಾರೆ. ಮನೆ ಹತ್ರ ಒಂದು ಲಾಠಿ ಬಿಟ್ಟು ಹೋಗಿರ್ತಾರೆ. ಪೊಲೀಸ್ ಸಿಬ್ಬಂದಿ ಮನೆಯ ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಲಾಠಿ ಎತ್ತಿಟ್ಟಿರ್ತಾರೆ ಮನೆಯವರು. ಮನೆಯಲ್ಲಿದ್ದ ಲಾಠಿಯನ್ನ ಶೆಡ್ಗೆ ತರಿಸ್ಕೊಂಡಿದ್ದ ದರ್ಶನ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ, ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ರಮೇಶ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ರಮೇಶ್, ಏನಿದು ಒಂದು ಲಾಠಿಯ ಕಥೆ? ಪ್ರಶಾಂತ್, ನೋಡುವಂಥ ವೀಕ್ಷಕರಿಗೆ ಇದೊಂದು ಸಿಂಪಲ್ ಸಿಲ್ಲಿ ಸ್ಟೋರಿ ಅಂತ ಅನಿಸ್ಬೋದು. ಆದರೆ ಕೇಸನ್ನು ತನಿಖೆ ಮಾಡ್ತಾ ಇರುವಂಥ ತನಿಖಾಧಿಕಾರಿಗಳಿಗೆ ಇದು ಮಹತ್ವದ ಒಂದು ಸಾಕ್ಷಿ ಆಗುತ್ತೆ. ಯಾಕೆಂದರೆ ಅವತ್ತು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಂಥ ದಿನ ಶೆಡ್ನಲ್ಲಿಟ್ಟು ಅಲ್ಲೆಯನ್ನು ಮಾಡ್ತಾರೆ. ಆದರೆ ಅಲ್ಲೇ ಮಾಡಲಿಕ್ಕೆ ಬಳಕೆ ಮಾಡಿದಂಥ ವಸ್ತುಗಳು ಯಾವುವು? ಕೆಲವು ಕೋಲುಗಳು, ಅಂದರೆ ಮರದ ದಿಮ್ಮಿಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಈ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳನ್ನು ಬಳಕೆ ಮಾಡಿ ಅದರ ಮೇಲೆ ಅಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಲೆ ಹಾಕಿರುವಂಥ ಒಂದು ಲಾಠಿ ಒಂದು ವಿಚಿತ್ರವಾದ ಕಥೆಯನ್ನು ಹೇಳ್ತಾ ಇದೆ. ಅಂದರೆ ದರ್ಶನ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆತನ ಮನೆಯ ಮುಂದೆ ಅಂದರೆ ಜನ ಸೇರ್ತಾರೆ ಅನ್ನೋ ಕಾರಣಕ್ಕೆ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬಿಟ್ಟು ಹೋದಂಥ ಒಂದು ಲಾಠಿ ಏನಿತ್ತು, ಆ ಲಾಠಿ ರೇಣುಕಾಸ್ವಾಮಿ ಅಲ್ಲೆಗೆ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು. ಅಂದರೆ ಅವತ್ತು ರೇಣುಕಾಸ್ವಾಮಿ ಕರ್ಕೊಂಡು ಬಂದು ಶೆಡ್ಗೆ ಬಂದ ನಂತರ ಆತನನ್ನು ಅಲ್ಲೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ದರ್ಶನ್ ಒಬ್ಬನನ್ನು ಮನೆಗೆ ಕಳಿಸಿ ಮನೆಯಿಂದ ಆ ಸೆಕ್ಯೂರಿಟಿ ಒಂದು ರೂಮ್ನಲ್ಲಿದ್ದಂಥ ಒಂದು ಲಾಠಿಯನ್ನು
ತರಿಸ್ಕೊಂಡು ಅದರಲ್ಲಿ ಹಲ್ಲೆ ಮಾಡುವಂಥದ್ದು. ಅಂದರೆ ಆ ಯಾವ ವ್ಯಕ್ತಿ ದರ್ಶನ್ ಮನೆಗೆ ಹೋಗಿ ಲಾಠಿನ ತೆಗೆದುಕೊಂಡು ಬಂದು ದರ್ಶನ್ಗೆ ಕೊಡುವಂಥ ಏನಿದೆ ಸಂಪೂರ್ಣವಾದಂಥ CCTVಯನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು. ಮತ್ತು ಅದೇ ಲಾಠಿಯನ್ನು ಬಳಕೆ ಮಾಡಿಕೊಂಡು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಲಾಠಿಯ ಪೀಸ್ಗಳು ಆ ಶೆಡ್ನಲ್ಲಿ ಲಭ್ಯ ಆಗಿರುವಂಥದ್ದು. ಆ ಒಂದು ಲಾಠಿ ಪೀಸ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದೆ. ಮತ್ತು ಆ ಒಂದು ಲಾಠಿಯ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಈಗ ಪೊಲೀಸರು ಚೆಕ್ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ FSL ಅಧಿಕಾರಿಗಳು ಫಿಂಗರ್ ಪ್ರಿಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಸೊಕೋ ಟೀಮ್ ಬಂದಿತ್ತು, ಅಲ್ಲಿ ಕೂಡ ಒಂದಷ್ಟು ಏನೋ ಪರಿಶೀಲನೆ ಮಾಡಲಾಗಿರುವಂಥದ್ದು. ಮತ್ತೆ ಆ ಒಂದು ಲಾಠಿಯ ಮೇಲೆ ದರ್ಶನನ ಫಿಂಗರ್ ಪ್ರಿಂಟ್ ಇತ್ತು ಅನ್ನುವಂಥ ಅಧಿಕೃತವಾದ ವರದಿ ಬಂದಿದ್ದೆ. ಆದಲ್ಲಿ ಈ ಒಂದು ಸಾಕ್ಷಿ ಅತ್ಯಂತ ಮಹತ್ವದ ಸಾಕ್ಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಅಂದರೆ ಪೊಲೀಸರು ಇಲ್ಲಿಯವರೆಗೆ 160ಕ್ಕೂ ಹೆಚ್ಚು ಸಾಕ್ಷಿಗಳೇನು ಕಲೆ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದೆ, ಅವರೇ ಕೊಲೆ ಮಾಡಿರುವಂಥ ಅನ್ನುವಂಥದ್ದಕ್ಕೆ ಏನು ಸಾಕ್ಷಿಗಳು ಸಿಕ್ಕಿದೆ, ಆ ಸಾಕ್ಷಿಯಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾದಂಥ ಸಾಕ್ಷಿ ಆಗಿರುವಂಥದ್ದು. ಸಾಮಾನ್ಯವಾಗಿ ಅಂದರೆ ಹಲ್ಲೆ ಮಾಡಲಿಕ್ಕೆ ಬಳಕೆಯಾದಂಥ ಒಂದು ಏನೋ ಅಂದರೆ ಲಾಠಿಯಲ್ಲಿ ಅಂದರೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಮತ್ತು ದರ್ಶನ್ನ ಅಥವಾ ಆ ಒಂದು ಗ್ಯಾಂಗ್ನಲ್ಲಿ ಹಲ್ಲೆ ಮಾಡಿದಂಥವರ ಒಂದಷ್ಟು ಫಿಂಗರ್ ಪ್ರಿಂಟ್ ಸಿಕ್ಕಿದ್ದೆ. ಅದರಲ್ಲಿ ಆ ಒಂದು ಲಾಠಿಯನ್ನು ಬಳಕೆ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿರೋದಕ್ಕೆ ಅಬ್ಸಲ್ಯೂಟ್ ಎವಿಡೆನ್ಸ್ ಆಗುತ್ತೆ. ಆ ರೀತಿಯಾದಂಥ ಒಂದು ಸಾಕ್ಷಿಗಳನ್ನು ಈಗ ಪೊಲೀಸರು ಕಲೆ ಹಾಕಿರುವಂಥದ್ದು. ವಿಶೇಷವಾಗಿ ಪ್ರತಿಯೊಂದು ಕೂಡ CCTVಯಲ್ಲಿ ಈ ಮೂಮೆಂಟ್ಗಳು ದರ್ಶನ್ ಶೆಡ್ನಿಂದ ಕಳಿಸುವಂಥದ್ದು, ಆತ ದರ್ಶನ್ ಮನೆಗೆ ಹೋಗಿ ಆ ಸೆಕ್ಯೂರಿಟಿ ರೂಮಲ್ಲಿಂದ ಲಾಠಿನ ತೆಗೆದುಕೊಂಡು ಬರುವಂಥದ್ದು, ವಾಪಸ್ ಬರುವಂಥ ಸಂದರ್ಭದಲ್ಲಿ ಮತ್ತು ಶೆಡ್ಗೆ ಎಂಟರ್ ಆಗುವಂಥದ್ದು ಎಲ್ಲವೂ ಕೂಡ CC ಕ್ಯಾಮ್ರಾ ದೃಶ್ಯಗಳು ಲಭ್ಯ ಆಗಿರೋದ್ರಿಂದ ಇದು ಒಂದು ಅಬ್ಸಲ್ಯೂಟ್ ಎವಿಡೆನ್ಸ್ ಆಗುತ್ತೆ. ಈ ರೀತಿಯ ಹಲವು ಎವಿಡೆನ್ಸ್ಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಆ ಮೂಲಕ ದರ್ಶನ್ನೇ ಏನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾನೆ, ದರ್ಶನ್ ಟೀಮ್ ಹಲ್ಲೆಯನ್ನು ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಅಬ್ಸಲ್ಯೂಟ್ ಎವಿಡೆನ್ಸ್ ಆಗುತ್ತೆ ಅನ್ನುವಂಥದ್ದು ಪೊಲೀಸ್ ಮೂಲಕ ಹೇಳ್ತಾ ಇರುವಂತಹದ್ದು. ಪ್ರಶಾಂತ್. ರಮೇಶ್, ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ನ ನಂತರ ಎಲ್ಲ ಆರೋಪಿಗಳನ್ನು ಕೂಡ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ನಿಶ್ಚಿತವಾಗಿ ಈಗ ಚಾರ್ಜ್ ಶೀಟ್ ಯಾವಾಗ ಫೈಲ್ ಮಾಡ್ತಾರೆ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳು ಬರ್ಬೋದು, ಆರೋಪಿಗಳ ಸ್ಟೇಟ್ಮೆಂಟ್ಗಳ ಕಥೆ ಏನು, ಇದ್ರ ಬಗ್ಗೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಕುತೂಹಲ ಇದೆ. ನೀವು ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ದಿನವೂ ಮಾತನಾಡ್ತಾ ಇರ್ತಾರೆ. ಪ್ರಶಾಂತ್, ಅಂದರೆ ಒಂದು FIR ನಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದಾದರೆ ಅರೆಸ್ಟ್ ಮಾಡಿದ 90 ಡೇಸ್ ಒಳಗಡೆ ಕೋರ್ಟ್ಗೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾದ ಒಂದು ತಯಾರಿಗಳನ್ನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈವರೆಗೆ ಕಲೆ ಹಾಕಿದಂಥ ಎಲ್ಲ ಸಾಕ್ಷಿಗಳನ್ನು ಕ್ರೋಢೀಕರಿಸಿ, ಅಂದರೆ ಸಾಮಾನ್ಯವಾಗಿ ಆರೋಪಿಗಳನ್ನ ಕಸ್ಟಡಿಯಲ್ಲಿಟ್ಟು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ತ್ವರಿತಗತಿಯಾಗಿ ಮತ್ತು ಆರೋಪಿಗಳಿಂದ ಕಲೆ ಹಾಕಬೇಕಾದಂಥ ಒಂದಷ್ಟು ಮೆಟೀರಿಯಲ್ ಎವಿಡೆನ್ಸ್ಗಳಾಗಲಿ ಅಥವಾ ಅವರಿಂದ ಪಡೆಯಬೇಕಾದಂಥ ಹೇಳಿಕೆಗಳಾಗಲಿ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರು. ಆರೋಪಿಗಳು ಕೊಟ್ಟ ಎವಿಡೆನ್ಸ್ಗೆ ಸಬ್ಸ್ಟ್ಯಾನ್ಸ್ ಆಗಿ ಬೇರೆ ಬೇರೆ ಏನೋ ವೈದ್ಯರುಗಳಿಂದ ಬರುವಂಥ ಒಪಿನಿಯನ್ ಆಗಿರ್ಬೋದು ಅಥವಾ FSL ಇಂದ ಬರಬೇಕಾದಂಥ ವರದಿಗಳಾಗಿರ್ಬೋದು ಅಥವಾ ಎವಿಡೆನ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಅಂದರೆ ಬೇರೆ ಸಾಕ್ಷಿಗಳೇನು ಸಾಂದರ್ಭಿಕ ಸಾಕ್ಷಿಗಳಿದೆ ಅವರ ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಆರೋಪಿಗಳು ಹೇಳುವಂತಹ ಕತೆಗೆ ಸಂಪೂರ್ಣವಾದಂಥ ಸಾಕ್ಷಿಗಳನ್ನ ಕಲೆ ಹಾಕಿ 90 ದಿನಗಳ ಒಳಗಾಗಿ ಆ ಒಂದು ಚಾರ್ಜ್ ಶೀಟನ್ನು ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪ್ರಶಾಂತ್, ಅಂದರೆ ಈ 2 ದಿನಗಳ ಹಿಂದೆ 4 ಜನ ಆರೋಪಿಗಳನ್ನ ಬೆಂಗಳೂರು ಜೈಲಿನಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಆರೋಪಿಗಳನ್ನ ಅದೇ ರೀತಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಹೇಳಿಕೆ ಕೊಡುವ ರೀತಿ ಅವರಿಗೆ ಭದ್ರತೆಯನ್ನು ಕೊಡುವಂಥದ್ದು, ಅವರಿಗೆ ಒಂದು ಏನೋ ಮಾನಸಿಕ ಸ್ಥೈರ್ಯವನ್ನು ತುಂಬಿ, ಅಂದರೆ ನಿಮ್ಗೆ ಏನಾಗಲ್ಲ, ನೀವು ನಮ್ಮ ಜೊತೆ ಇದ್ದೀವಿ, ನಿಮ್ಗೆ ಏನು ಗೊತ್ತು ಅದನ್ನ ನಮ್ಮ ಮುಂದೆ ಏನು ಹೇಳಿದಿರಿ ಅದನ್ನೇ ಕೂಡ 164 ಹೇಳಬೇಕು ಅಥವಾ ಕೋರ್ಟ್ ಮುಂದೆ ಟ್ರಯಲ್ನಲ್ಲಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಉಳಿಸ್ಕೊಳ್ಳುವಂಥದ್ದು ಕೂಡ ಪೊಲೀಸರಿಗಿರುವಂತಹ ಒಂದು ಚಾಲೆಂಜು. ಹಾಗಾಗಿ ಪೊಲೀಸರು ಪ್ರತಿ ಚಾರ್ಜ್ ಶೀಟ್ ಹಾಕುವವರೆಗೆ ಈ ಪ್ರಕರಣದಲ್ಲಿ ಏನೆಲ್ಲ ಎವಿಡೆನ್ಸ್ಗಳು ಸಿಗುತ್ತೆ ಆ ಎಲ್ಲ ಎವಿಡೆನ್ಸ್ಗಳನ್ನ ಕ್ರೋಢೀಕರಣ ಮಾಡಿಕೊಂಡು 90 ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಹಾಕಲಿಕ್ಕೆ ಒಂದು ತಯಾರಿಗಳನ್ನ ಮಾಡಿದ್ದಾರೆ. ಒಂದು ವೇಳೆ 90 ದಿನಗಳ ನಂತರವೂ ಏನಾದರೂ ತನಿಖೆಯಲ್ಲಿ ಒಂದಷ್ಟು ಇನ್ನೂ ತನಿಖೆ ಮಾಡಬೇಕಾದಂಥ ಒಂದು ಬೇರೆ ಬೇರೆ ರೀತಿಯಾದ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕಾದಂಥ ವಿಚಾರಗಳಿದ್ದೆ ಆದಲ್ಲಿ ಮತ್ತೆ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ, ಅಂದರೆ ಅಡಿಷನಲ್ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ ಅಂತೇಳಿ ಒಂದು ಅನುಮತಿಯನ್ನು ಪಡ್ಕೊಂಡು 90 ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಸಲಿಕ್ಕೆ ಪೊಲೀಸರು ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ಸಿಕ್ಕಂತ 160ಕ್ಕೂ ಹೆಚ್ಚು ಎವಿಡೆನ್ಸ್ಗಳೇನಿದೆ ಅದು ಸಂಪೂರ್ಣವಾಗಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿ ಕೊಲೆ ಮಾಡಿದೆ ಅನ್ನುವಂಥದ್ದಕ್ಕೆ ಮತ್ತೆ ಕೊಲೆ ಮಾಡಿದ ನಂತರ ಸಾಕ್ಷ್ಯಗಳ ನಾಶಕ್ಕೆ ಏನೆಲ್ಲ ಪ್ರಯತ್ನಗಳ ಮಾಡಿದೆ ಅನ್ನೋದಕ್ಕೆ ಒಂದು ಅಬ್ಸಲ್ಯೂಟ್ ಆದಂಥ ಎವಿಡೆನ್ಸ್ಗಳು ಸಿಕ್ಕಿದೆ. ಆ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತೀವಿ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ರಮೇಶ್, ಈ ರೀತಿ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅಂದರೆ 90 ದಿನಗಳ ಏನು ಅವಕಾಶ ಇರುತ್ತೆ, ಅಲ್ಲಿಯವರೆಗೆ ಬೇಲ್ ಸಿಗುವ ಸಾಧ್ಯತೆಗಳು ಕಡಿಮೆ ಇರ್ತವೆ. ಆಮ್ ಐ ರೈಟ್?
ಯಾಕಂದ್ರೆ ಈಗ ಜುಡಿಷಿಯಲ್ ಕಸ್ಟಡಿ ಅವಧಿ ಮುಗಿದ ಬೇಲ್ ಅಪ್ಲಿಕೇಶನ್ ಮೂವ್ ಆಗುತ್ತೆ. ಮತ್ತೆ ತುಂಬಾ ಖಂಡಿತ ಪ್ರಶಾಂತ್ ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗಳು ಇರುವಂತಹ ಒಂದು ಈನಸ್ ಕ್ರೈಮ್ಗಳಲ್ಲಿ ಸಾಮಾನ್ಯವಾಗಿ ಕೋರ್ಟ್ಗಳು ಇನ್ವೆಸ್ಟಿಗೇಷನ್ ನಡೆಯುವಂತ ಸಂದರ್ಭದಲ್ಲಿ ಬೇಲ್ಗಳನ್ನ ಕೊಡೋದಿಲ್ಲ. ಸೊ ಅದ್ರ ಜೊತೆ ಇಂತಹ ಒಂದು ತೀರಾ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಕೋರ್ಟ್ಗಳು ಕೂಡ ಅಂದ್ರೆ ಬೇಲ್ ಅಪ್ಲಿಕೇಶನ್ ಅಪ್ಸೆಟ್ ಮಾಡುವಂತದ್ದು ತೀರಾ ಕಡಿಮೆ. ಅದೇ ಕಾರಣಕ್ಕೆ ಈವರೆಗೂ ಕೂಡ ದರ್ಶನ್ ಅರೆಸ್ಟ್ ಆಗಿ ಸುಮಾರು 15 ದಿನಗಳ ನಂತರ ಆಯ್ತು, ಅಥವಾ ಜೈಸಿಗೆ ಹೋಗಿ ಇವತ್ತು 4ನೇ ದಿನ ಆದ್ರೂ ಕೂಡ ಅವರ ವಕೀಲರು ಈವರೆಗೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಯಾಕೆಂದ್ರೆ ಅವ್ರಿಗೂ ಗೊತ್ತು, ಇನ್ವೆಸ್ಟಿಗೇಷನ್ ನಡೆಯುವಂಥ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ಕೋರ್ಟು ಅದನ್ನು ಇಯರ್ ಮಾಡುತ್ತೆ. ಆದರೆ ಅದರಿಂದ ಒಂದು ರಿಲೀಫ್ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅದನ್ನು ಮನಗಂಡಂಥ ವಕೀಲರುಗಳು ಈವರೆಗೂ ಕೂಡ ಜಾಮೀನನ್ನು ಸಲ್ಲಿಸಿಲ್ಲ. ಯಾಕೆಂದರೆ ಪ್ರಮುಖವಾಗಿರುವಂಥ ಕಾರಣ ಅಂದರೆ ಈ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾನೆ. ಸೊ ಈ ಪ್ರಕರಣದಲ್ಲಿ ಈತ ಹೊರಗಡೆ ಹೋದ್ರೆ ಅಂದರೆ ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ದೇ ಆದಲ್ಲಿ ನಡೆಯುವಂಥ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥದ್ದೇ ಸೂಕ್ತ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಕೋರ್ಟ್ಗೆ ಮನವಿಯನ್ನು ಮಾಡ್ತಾರೆ. ಅದೇ ರೀತಿ ಕೋರ್ಟ್ ಕೂಡ ಅರ್ಥೈಸುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇಂತಹ ಒಂದು ಈನೆಸ್ ಕ್ರೈಮ್ಗಳು ನಡೆದಂಥ ಸಂದರ್ಭದಲ್ಲಿ ಯಾವ ಕೋರ್ಟ್ಗಳು ಕೂಡ ಸಾಮಾನ್ಯವಾಗಿ ಜಾಮೀನನ್ನು ನೀಡೋದಿಲ್ಲ. ಅದೇ ಕಾರಣಕ್ಕಾಗಿ ದರ್ಶನ್ ಆಗಲಿ ಅಥವಾ ದರ್ಶನ್ ಗ್ಯಾಂಗ್ನ ಯಾವುದೇ ಸದಸ್ಯರುಗಳು ತಮ್ಮ ವಕೀಲರುಗಳ ಮೂಲಕ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ. ನಮಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಇಲ್ಲೊಂದು ಕಡೆ ಚಾರ್ಜ್ ಶೀಟ್ ಆಗೋವರೆಗೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಜನಸಾಮಾನ್ಯರಿಗೂ ಗೊತ್ತು, ಈ ಕೇಸಲ್ಲಿ ಇಲ್ಲೊಂದು ಕಡೆ ಚಾರ್ಜ್ ಶೀಟ್ ಆಗುವವರೆಗೂ ಕೂಡ ದರ್ಶನ್ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಅದೇ ಒಪಿನಿಯನ್ಗಳು ಕೂಡ ವಕೀಲರು ಕೂಡ ಹೇಳಿರುವಂಥದ್ದು. ದರ್ಶನ್ ಕೂಡ ಇದು ಮೊದಲ ಬಾರಿ ಜೈಲಿಗೆ ಹೋಗಿದ್ದಲ್ಲ. ಸೊ ಈ ಹಿಂದೆ ಕೂಡ ಜೈಲಿಗೆ ಹೋದಂಥ ಇತಿಹಾಸ ಇದೆ. ಆ ಸಂದರ್ಭದಲ್ಲಿ ಏನಾಯಿತು, ಕೋರ್ಟ್ ಯಾವುದನ್ನ ಹೇಗೆ ಗಮನಿಸುತ್ತೆ, ಕಾನೂನು ಯಾವ ರೀತಿ ಇದೆ, ಮತ್ತೆ CRPCಯಲ್ಲಿ ಯಾವ ರೀತಿಯಾದಂಥ ಒಂದು ಅವಕಾಶಗಳಿದೆ ಅನ್ನುವಂಥದ್ದು ಕೂಡ ಆತನಿಗೂ ಕೂಡ ಒಂದು ಸ್ವಲ್ಪ ನಾಲೆಡ್ಜ್ ಇರುವಂಥದ್ದು. ಹಾಗಾಗಿ ಆತ ಎಲ್ಲ ಒಂದು ಕಡೆ ವಕೀಲರಿಗೆ ತಕ್ಷಣಕ್ಕೆ ಜಾಮೀನನ್ನು ಸಲ್ಲಿಸಿ ಅನ್ನುವಂಥ ಯಾವುದೇ ಸೂಚನೆ ಕೂಡ ಕೊಟ್ಟಂತೆ ಕಾಣ್ತಾ ಇಲ್ಲ. ಹಾಗಾಗಿ ಇನ್ವೆಸ್ಟಿಗೇಷನ್ ಟೈಮ್ ಏನಿದೆ ಅದು ತುಂಬ ಕ್ರೂಷಿಯಲ್ ಟೈಮು. ಇಂತಹ ಸಂದರ್ಭದಲ್ಲಿ ಯಾವುದೇ ಆರೋಪಿಗಳು ಹೊರಗಡೆ ಇದ್ದರೆ ಅದನ್ನು ತಮ್ಮದೇ ಆದಂಥ ಯಾವುದೇ ಬೇರೆ ಬೇರೆ ರೀತಿಯಾದಂಥ ಒಂದು ಎಫರ್ಟ್ ಹಾಕುವ ಮೂಲಕ ಕೇಸನ್ನು ಹಾಳು ಮಾಡುವಂಥ, ಸಾಕ್ಷಿಗಳನ್ನು ಹಾಳು ಮಾಡುವಂಥ, ತನಿಖೆಯನ್ನು ದಾರಿ ತಪ್ಪಿಸುವಂಥ ಕೆಲಸಗಳಾಗುತ್ತೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂಥ ನಿರ್ಧಾರವನ್ನು ಆರೋಪಿಗಳು ಮಾಡೋದಿಲ್ಲ ಈ ಒಂದು ಗಂಭೀರ ಪ್ರಕರಣಗಳಲ್ಲಿ. ಮತ್ತೆ ವಕೀಲರುಗಳು ಕೂಡ ಆ ಒಂದು ಚಾನ್ಸನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಆರೋಪಿ ಹೇಳಬೇಕಾಗುತ್ತೆ. ಆದರೆ ಆರೋಪಿ ಇಲ್ಲ ಒಂದು ಕಡೆ ಜಾಮೀನು ಅರ್ಜಿ ಸಲ್ಲಿಸೋದು ಸದ್ಯಕ್ಕೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ಈವರೆಗೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಒಂದು ರೀತಿ ಪೊಲೀಸರು ಮೊದಲ ಹಂತದಲ್ಲಿ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಸರ್ಕಾರ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟರ್ಫಿಯರೆನ್ಸ್ ಮಾಡಿಲ್ಲ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ನಾನು ಇಂಟರ್ಫಿಯರ್ ಮಾಡಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ. ಆದರೆ ಇದು ಉತ್ತರ ಕುಮಾರನ ಪೌರುಷ ಆಗಬಾರ್ದು. ಇದು ಚಾರ್ಜ್ ಶೀಟ್ನಲ್ಲಿ ಏನು ಬರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹೈ ಪ್ರೊಫೈಲ್ ಪ್ರಕರಣಗಳು ಮೊದಲು ಪೀಕಿಗೆ ಹೋಗ್ಬಿಡ್ತವೆ, ಆಮೇಲೆ ಡೌನ್ ಆಗ್ತವೆ. ಯಾಕಂದರೆ ಪಬ್ಲಿಕ್ ಸ್ಕ್ರೂಟ್ನಿ ಇದ್ದಾಗ ಪೀಕಲ್ಲಿರ್ತವೆ. ಆ್ಯಂಡ್ ಹೈ ಪ್ರೊಫೈಲ್ ಪ್ರಕರಣಗಳಲ್ಲೇ ಮುಖ್ಯವಾಗಿ ಸರ್ಕಾರ ಪೊಲೀಸರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದನ್ನ ಅದಕ್ಕೆ ನಾನು ಹೇಳಿದೆ ಮೊದಲನೇ ಹಂತ ಪೊಲೀಸ್ ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಯಾಕಂದರೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ದರ್ಶನ್ರನ್ನ ಎಳೆತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಎರಡನೇ ಹಂತ ಚಾರ್ಜ್ ಶೀಟು, ಟ್ರಯಲ್ಲು, ಇದರಲ್ಲಿ ಹೇಗೆ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಅದರ ಬಗ್ಗೆ ಬಹಳ ನಿರೀಕ್ಷೆಗಳು ಇವೆ. ಚುನಾವಣೆ ಘೋಷಣೆಗೂ ಮುನ್ನವೇ ರಂಗೇರ್ತಾ ಇದೆ ಚನ್ನಪಟ್ಟಣ ಅಖಾಡ. ಮೈತ್ರಿ ಪಕ್ಷದ ಪೈಕಿ ಚನ್ನಪಟ್ಟಣದಿಂದ ಸ್ಪರ್ಧೆ ಯಾರದ್ದು ಅನ್ನೋದು ಸದ್ಯದ ಪ್ರಶ್ನೆ. ನಿಖಿಲ್ಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ನ ಕಣಕ್ಕಿಳಿಸುವಂತೆ ಎನ್ಡಿಎ ಮೈತ್ರಿಕೂಟಕ್ಕೆ ಆಗ್ರಹಿಸ್ತಾ ಇದ್ದಾರೆ. 2 ಬಾರಿ ಸೋತಿದ್ದಾರೆ. ನಿಖಿಲ್ಗೆ ಚನ್ನಪಟ್ಟಣದಿಂದ ಟಿಕೆಟ್ ಕೊಡಿ, ಅವರನ್ನ ಗೆಲ್ಲಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ನಿಖಿಲ್ರನ್ನ ನಿಲ್ಲಿಸಿ ಅಂತ ಒತ್ತಡ ಹಾಕ್ತಿದ್ದಾರೆ. ನಿಖಿಲ್ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರೋದಾಗಿ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ ತಾಲೂಕಿನ ನಾಡಿ ಮಿಡಿತ ಗೊತ್ತಿದೆ. ಕಾಂಗ್ರೆಸ್ ಅನ್ನ ಎದುರಿಸೋದಕ್ಕೆ ಸಿಪಿವೈ ಸಮರ್ಥ ಅಭ್ಯರ್ಥಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಸಿಪಿ ಯೋಗೇಶ್ವರ್ ಹೋರಾಟ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಉಪಚುನಾವಣೆ ಟಿಕೆಟ್ ಕೊಡಿ ಅಂತ ಚನ್ನಪಟ್ಟಣ ತಾಲೂಕಿನ ಬಿಜೆಪಿ ಘಟಕ ಒತ್ತಾಯ ಮಾಡ್ತಾ ಇದೆ. ನಿಖಿಲ್ರನ್ನ ನಿಲ್ಲಿಸೋ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ
ನೋಡಿ, ಇದೊಂದು ಪೇಚ್ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿ 2 ಚುನಾವಣೆ ಸೋತಿದ್ದಾರೆ. BJP JDSನ ಮೈತ್ರಿಯ ಕಾರಣದಿಂದ ಏನೊಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಉಂಟಾಯಿತು. ಸಹಜವಾಗಿ ಕುಮಾರಸ್ವಾಮಿ ತನ್ನ ಕ್ಷೇತ್ರವನ್ನು ಮಗನಿಗೆ ಕೊಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಆಲೋಚನೆ ಇದೆ. ಇನ್ನೊಂದು ಕಡೆ BJPಯ ಅಧ್ಯಕ್ಷ ವಿಜೇಂದ್ರ ಸ್ವತಃ ಯೋಗೀಶ್ವರ್ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ JDSಗೆ ಕೊಡಬೇಕಾಗತ್ತೆ ಈ ಸೀಟನ್ನು ಅಂತ. ಅಂದರೆ BJP ಈ ಸೆಟ್ಟನ್ನು ಕ್ಲೇಮ್ ಮಾಡಲ್ಲ. ಯಾಕಂದರೆ ಶಿಗ್ಗಾಂವಿ ಸಂಡೂರು 2 ಕ್ಷೇತ್ರಗಳನ್ನು BJP ಕ್ಲೇಮ್ ಮಾಡುತ್ತೆ. ನ್ಯಾಚುರಲಿ 3ರಲ್ಲಿ 1 JDS ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಿರುವಾಗ ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ, ಇದು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕೂಡ ನಿರ್ಧರಿಸುತ್ತೆ. DK ಶಿವಕುಮಾರ್ ಇಸ್ ವೇಟಿಂಗ್ ಫಾರ್ ದ್ಯಾಟ್. ಯಾಕಂದರೆ ಇಲ್ಲಿ ಇಬ್ಬರಲ್ಲೂ ಕೂಡ ಮತ್ತೊಮ್ಮೆ ಸಮನ್ವಯ ಒಮ್ಮತ ಮೂಡದೇ ಇದ್ದರೆ ಕಾಂಗ್ರೆಸ್ಗೊಂದು ದಾರಿ ಓಪನ್ ಆಗುತ್ತೆ. DK ಶಿವಕುಮಾರ್ ಇಸ್ ವೇಟಿಂಗ್ ಫಾರ್ ದ್ಯಾಟ್. 2 ಪ್ರಶ್ನೆಗಳಿವೆ. ಒಂದು, ಯೋಗೇಶ್ವರ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವ್ರು ನಿಂತರೆ BJP ಟಿಕೆಟ್ ಮೇಲೆ ನಿಲ್ಲಬೇಕು. BJP ಟಿಕೆಟ್ ಬಿಟ್ಟು JDSನ ಟಿಕೆಟ್ ಮೇಲೆ ನಿಲ್ಲೋದಾದರೆ CP ಯೋಗೇಶ್ವರ್ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಹೌದು, ಇಟ್ ಈಸ್ ಬಿಟ್ ಆಫ್ ರಿಸ್ಕಿ, ಬಟ್ ಯೋಗೇಶ್ವರ್ಗೆ ಅದು ಒಲವು ಇರುತ್ತೆ. ಯಾಕಂದರೆ ಯೋಗೇಶ್ವರ್ಗೆ ವಿಧಾನ ಪರಿಷತ್ನಲ್ಲಿ ಅವ್ರಿಗೆ ರುಚಿಸಲ್ಲ, ಅವರಿಗೆ ವಿಧಾನಸಭೆಯಲ್ಲೇ ಬಂದು ಕೂತ್ಕೋಬೇಕು ಅಂತಕ್ಕಂಥದ್ದು ನಿಶ್ಚಿತವಾಗಿರುತ್ತೆ. ಇನ್ನೊಂದು ಕಡೆ ಈಗ ಯೋಗೇಶ್ವರ್ BJPಗೆ ಟಿಕೆಟ್ ಕೊಡದೇ ಇಲ್ಲಪ್ಪ JDSಗೆ ಬಂದು ನಿಲ್ಲಿ ಅನ್ನೋ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಬರಬೇಕು. ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರನ್ನ ಕರ್ಕೊಂಡು ಬಂದು JDSಗೆ ನಿಲ್ಲಿಸೋ ಮನಸ್ಸಿರುತ್ತಾ, ಅಥವಾ ಯೋಗೇಶ್ವರ್ಗೆ JDSಗೆ ಹೋಗಿ ನಿಲ್ಲುವ ಮನಸ್ಸಿರುತ್ತಾ? ಇವೆರಡೂ ಪ್ರಶ್ನಾರ್ಥಕ ಚಿಹ್ನೆಗಳು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತರೋದು ಯಾವಾಗ, ಇದು ಕೂಡ ಕುಮಾರಸ್ವಾಮಿ ಮನಸ್ಸಿನಲ್ಲಿರುತ್ತೆ. ಈಗ ಒಂದು ಕಡೆ ಮೈಸೂರು ಜಿಲ್ಲೆಯಲ್ಲಿ ನೀವು ನೋಡಿ, ಬಹುತೇಕ ನಾಯಕರ ಮಕ್ಕಳು ರಾಜಕಾರಣಕ್ಕೆ ಬಂದಾಯಿತು. ಆಯ್ತು, ಅವ್ರು 1 ವರ್ಷ ಆಯಿತು MLA ಆಗಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. JDSನ್ನು ಮುನ್ನಡೆಸೋರು ಯಾರು? ನ್ಯಾಚುರಲಿ JDS ಇಸ್ ಎ ಫ್ಯಾಮಿಲಿ ಪಾರ್ಟಿ. ನಾವೆಷ್ಟೇ ಟೀಕೆ ಮಾಡಲಿ, ಅವ್ರ ಸ್ಟ್ರೆಂತ್ ಇರೋದು ಆ ಫ್ಯಾಮಿಲಿಯಲ್ಲಿ. ಫ್ಯಾಮಿಲಿ ಬಿಟ್ಟು ಮತ್ತೊಬ್ಬರನ್ನ ಅವರು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರೆ ಆ ಪಾರ್ಟಿ ಉಳಿಯತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಹೀಗಾಗಿ ಕುಮಾರಸ್ವಾಮಿ ಮನಸ್ಸಿನಲ್ಲಿರುತ್ತೆ, ಈಗ ನಾನು ಕೇಂದ್ರ ಸಚಿವ ಇದ್ದೀನಿ, ಈಗಲೇ ನಿಖಿಲ್ ಕುಮಾರಸ್ವಾಮಿಯನ್ನು ಶಾಸಕನನ್ನಾಗಿ ಮಾಡಿದರೆ JDS ಮುಂದಿನ ಹಾದಿಗೆ ಸುಗಮವಾಗುತ್ತೆ, JDSನ ಅಸ್ತಿತ್ವದ ಪ್ರಶ್ನೆಯೂ ಬರಲ್ಲ ಅನ್ನೋದು ಕುಮಾರಸ್ವಾಮಿ ಮನಸ್ಸಿನಲ್ಲಿ ನಿಶ್ಚಿತವಾಗಿರುತ್ತೆ. ಬಟ್ ವಾಟ್ ಇಫ್ ಇವಾಗ DK ಶಿವಕುಮಾರ್ ಇದನ್ನ ಇವಾಗ ಚಾಲೆಂಜ್ ಆಗಿ ತಗೊಂಡಿದ್ದಾರೆ, ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ನಿಖಿಲ್ನ ನಿಲ್ಲಿಸಿದ್ರೆ, ನಿಖಿಲನ್ನು ನಿಲ್ಲಿಸಿದ್ರೆ ಗೆಲ್ಲಿಸೋದು ಮತ್ತು ಅಂದರೆ ಗೆಲುವು ಸೋಲು ಸ್ಪಷ್ಟವಾಗಿ ಇವ್ರು ಗೆಲ್ತಾರೆ ಅಂತ ಹೇಳೋಕೆ ಬರೋಲ್ಲ. ಅದು ಯೋಗೇಶ್ವರ್ ಸಪೋರ್ಟ್ ಮಾಡಿದರೆ ನಿಖಿಲ್ ಚಾನ್ಸಸ್ ಆಫ್ ವಿನ್ನಿಂಗ್ ಮೇ ಬಿ ಮೋರ್. ಯಾಕಂದರೆ ಯೋಗೇಶ್ವರದೊಂದಿಷ್ಟು ಓಟ್ಗಳಿವೆ ಅಲ್ಲಿ. ವೈ ವುಡ್ ಹಿ ಡೂ ದಟ್? ದಟ್ ಈಸ್ ಅ ಕ್ವಶನ್ ಮಾರ್ಕ್. ಯಾಕಂದರೆ ಅದನ್ನು ನಿಖಿಲ್ಗೋಸ್ಕರ ಯಾಕೆ ಬಳಸ್ತಾರೆ? ನನಗನ್ಸುತ್ತೆ ಒಂದು ವೇಳೆ ನಿಖಿಲ್ರನ್ನೇ ಕ್ಯಾಂಡಿಡೇಟ್ ಮಾಡುವ ಕುಮಾರಸ್ವಾಮಿ ತೀರ್ಮಾನ ತೆಗೆದುಕೊಂಡ್ರೆ ಯೋಗೇಶ್ವರ್ಗೆ ಅಲ್ಲಿಂದ ಹೊರಗಡೆ ಬರದೇ ಬೇರೆ ದಾರಿ ಇರಲ್ಲ. ಆ ಕಾರಣದಿಂದ ಇದೊಂದು ಪೇಚಿಗೆ ಸಿಲುಕಿರ್ತಕ್ಕಂಥ ಪ್ರಕರಣ ಇದೆ. ಒಂದು ಕಡೆ ಕಾಂಗ್ರೆಸ್ ಬಳಿ ಕ್ಯಾಂಡಿಡೇಟ್ ಇಲ್ಲ, DK ಸುರೇಶ್ರನ್ನ ನಿಲ್ಲಿಸಿ ಮತ್ತೊಮ್ಮೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ DK ಶಿವಕುಮಾರ್ಗೆ ಮನಸ್ಸಿಲ್ಲ. ನಾನು ನಿಲ್ತೀನಿ ಅನ್ನೋದನ್ನು ಹೇಳಿದರು, ಬಟ್ ಟೆಸ್ಟಿಂಗ್ ಆಫ್ ದ ವಾಟರ್ ದೃಷ್ಟಿಯಿಂದ ಹೇಳಿದರು. ಅವ್ರು ನಿಂತೇ ನಿಲ್ತೀನಿ ಅನ್ನೋದೇನು ತೀರ್ಮಾನ ತೆಗೆದುಕೊಂಡಿಲ್ಲ. ನನಗನ್ಸುತ್ತೆ DK ಶಿವಕುಮಾರ್ ಮೈಟ್ ಬಿ ವೇಟಿಂಗ್. ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವೆ ಪರಸ್ಪರ ಹೊಂದಾಣಿಕೆ ಆಗದೆ ಹೋದರೆ ನಮಗೊಂದು ಅವಕಾಶ ಸಿಗುತ್ತೆ ಅನ್ನೋದು ಶಿವಕುಮಾರ್ಗೆ ಅನಿಸ್ತಾ ಇದೆ. ಏನಾಗುತ್ತೆ ಎಕ್ಸಾಕ್ಟ್ಲಿ ಅಂತ ನನಗನ್ಸುತ್ತೆ ಚುನಾವಣೆ ಘೋಷಣೆ ಆಗುವವರೆಗೆ ಈ ಎಂಬಿಗ್ವಿಟಿ ಇವೆಲ್ಲ ಮುಂದುವರಿತಾ ಇರ್ತವೆ. ಆದರೆ ಯೋಗೇಶ್ವರ್ಗೊಂದು ಸಮಸ್ಯೆ ಇರ್ತಕ್ಕಂಥದ್ದು, ವಿಜೇಂದ್ರ ಮತ್ತು ಯಡಿಯೂರಪ್ಪ ಆರ್ ನಾಟ್ ಫೇವರೇಬಲ್ ಟು ಯೋಗೇಶ್ವರ್. BJPಯಿಂದ ಯೋಗೇಶ್ವರ್ ನಿಲ್ಲೋದಕ್ಕೆ ಅವರು ಒಪ್ಪಲ್ಲ. ಇನ್ ದ ಸೆನ್ಸ್ ಇಲ್ಲ, JDSಗೆ ಬಿಟ್ಕೊಡೋಣ ಅನ್ನುವ ತೀರ್ಮಾನವನ್ನು ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ ತೆಗೆದುಕೊಳ್ಬೋದು ಯೋಗೇಶ್ವರ್ ಕಾರಣದಿಂದ. ಯಾಕಂದರೆ ಯೋಗೇಶ್ವರ್ ಯಡಿಯೂರಪ್ಪನವರನ್ನು ಕೆಳಗಿಳಿಸುವಾಗ ದಿಲ್ಲಿಗೆ ಪದೇ ಪದೇ ಎಡತಾಕಿದ್ರು. ನಡ್ಡಾ ಅವ್ರನ್ನ ಭೇಟಿಯಾದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು, ಏನೋ ವಿಷಯವನ್ನು ಹೇಳಿ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆ ಸಿಟ್ಟು ಯಡಿಯೂರಪ್ಪನವ್ರಿಗೂ ವಿಜೇಂದ್ರಿಗೂ ಇದ್ದೇ ಇದೆ. ಆ ಕಾರಣದಿಂದ ವಿಜೇಂದ್ರ, ಬೆಲ್ಲದ ಮತ್ತು ಯತ್ನಾಳ್ ಮೂರನ್ನು ಕೂಡ ಮಂತ್ರಿ ಮಾಡ್ಲಿಕ್ಕೆ ಯಡಿಯೂರಪ್ಪನವರು ಒಪ್ಪಲಿಲ್ಲ. ಬೊಮ್ಮಾಯಿ ಮುಖ್ಯಮಂತ್ರಿ ಆದ ಈಗ ಸೀಟ್ ಕೊಡ್ಲಿಕ್ಕೆ ಒಪ್ತಾರ? ಅಂದ್ರೆ ಸೀಟ್ ಯೋಗೇಶ್ವರ್ ನಿಲ್ಬೇಕು ಅಂದ್ರೆ ಓನ್ಲಿ ಒನ್ ಆಪ್ಷನ್ JDSಗೆ ಹೋಗಿ ನಿಲ್ಬೇಕಾ? BJPಯಿಂದ ನಿಲ್ಲಲಿಕ್ಕೆ ಅವಕಾಶ ಸಿಗುವ ಸಾಧ್ಯತೆಗಳು ಕಡಿಮೆ ಅಂತ ನನಗನ್ಸುತ್ತೆ. ಒಂದು ವೇಳೆ ಕುಮಾರಸ್ವಾಮಿ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮುಖ್ಯ. ಒಂದು ವೇಳೆ ಕುಮಾರಸ್ವಾಮಿ ಮನಸ್ಸಿನಲ್ಲಿ ಸರಿ ಯೋಗೇಶ್ವರ್ಗೊಂದು ಅಕಾಮಿಡೇಟ್ ಮಾಡಬೇಕು ಅಂತ ಮನಸ್ಸಿದ್ರೆ ದೇ ಕ್ಯಾನ್ ಡೂ ಎನಿಥಿಂಗ್. ಅದು ಮೈತ್ರಿಗೆ ಜಾಸ್ತಿ ಫೇವರ್ ಆಗುತ್ತೆ. ಯಾಕಂದ್ರೆ CP ಯೋಗೇಶ್ವರ್ಗೆ ಆಲ್ರೆಡಿ ವೋಟ್ಸ್ ಇವೆ, ಬಿಜೆಪಿಗಿಂತ ಜಾಸ್ತಿ CP ಯೋಗೇಶ್ವರ್ಗೆ JDSಗೂ ಇದೆ. ಸೊ ಇದರಿಂದ
ಅದು ಪ್ಲಸ್ ಆಗುತ್ತೆ. ಪ್ಲಸ್ ಆಗೋ ಚಾನ್ಸಸ್ ಜಾಸ್ತಿ. ಒಂದು ವೇಳೆ ನಿಖಿಲ್ರನ್ನೇ ನಿಲ್ಲಿಸಬೇಕು ಅನ್ನೋದು ಕುಮಾರಸ್ವಾಮಿ ಮನಸ್ಸಿನಲ್ಲಿ ಏನಾದ್ರು ಸಿ ಪಿ ಯೋಗೇಶ್ವರ್ ಹೆಲ್ಪ್ ಮಾಡಬೇಕು. ಅವಾಗ ಸಿ ಪಿ ಯೋಗೇಶ್ವರ್ ಹೆಲ್ಪ್ ಮಾಡಬೇಕು ಅಥವಾ ಅಗೇನ್ಸ್ಟ್ ಮಾಡ್ತಾರೆ. ಅಗೇನ್ಸ್ಟ್ ಆದ್ರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಇದೊಂದು ನೋಡಿ, ಇದು ಹೆಂಗಿದೆ, ನಾನು ಮೊನ್ನೆನೂ ಕೂಡ ಹೇಳಿದೆ, ಮೂರನ್ನ ಪೊಲಿಟಿಕಲಿ ಸೆಟ್ಲ್ ಮಾಡ್ಲಿಕ್ಕೆ ಮೂರು ಒದ್ದಾಡ್ತಾರೆ. ಒಬ್ಬರು ಯೋಗೇಶ್ವರ್ ತಾವೇ ಸೆಟ್ಲ್ ಆಗ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ, ಇನ್ನೊಬ್ರು ಕುಮಾರಸ್ವಾಮಿ ನಿಖಿಲ್ರನ್ನ ಸೆಟ್ ಮಾಡ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ತನ್ನ ಮುಖ್ಯಮಂತ್ರಿ ಗಾದಿಗೆ ಚನ್ನಪಟ್ಟಣ ಗೆಲ್ಲಬೇಕು, ಜೊತೆಗೆ ಸುರೇಶ್ರನ್ನ ಪೊಲಿಟಿಕಲಿ ಅಕಾಮಿಡೇಟ್ ಮಾಡಬೇಕು, ಅದರ ಪ್ರಯತ್ನದಲ್ಲಿ ಅವರಿದ್ದಾರೆ. ಇಂಟ್ರೆಸ್ಟಿಂಗ್ ಇದೆ. ನೋಡೋಣ ಏನಾಗುತ್ತೆ. ಚುನಾವಣೆ ಘೋಷಣೆ ಆದ ನಂತರದ 2-3 ದಿನಗಳು ನೋಡಿ, ದಟ್ ವಿಲ್ ಬಿ ವೆರಿ ಕ್ರೂಷಿಯಲ್. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.